ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತಿನ ದಿನ ಎಚ್.ಎಸ್. ಆಲ್ಕಾಟ್ರವರ ಬಗ್ಗೆ ಒಂದೆರಡು ತಿಳಿದಿರೋ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ನಾನು ನಮ್ಮ ನಿರ್ದೇಶಕರನ್ನು ಹೃತ್ಪೂರ್ವಕವಾಗಿ ವಂದಿಸ್ತೀನಿ. ಇವತ್ತು ಈ ಒಂದು ಅವಕಾಶ ನಮಗೆಲ್ಲರಿಗೂ ಕೂಡ ದೊರೆತಿರೋದು ನಮ್ಮ ಹಾಲಪ್ಪನವರ ದೆಸೆಯಿಂದ. ಅವರಿಂದನೇ ಇವತ್ತಿನ ದಿನದ ಕಾರ್ಯಕ್ರಮ ನಡೀತಾ ಇದೆ. ಇದುವರೆಗೂ ಅವರಿಗೆ ಕೊಟ್ಟಂಥ ಸೀಮಿತ ಸಮಯದಲ್ಲಿ ಎಷ್ಟು ಹೇಳೋಕ್ಕಾಯ್ತೋ ಅಷ್ಟು ಹೇಳಿದ್ರು. ಅದರ ಮುಂದುವರಿದ ಭಾಗ ಪ್ರಸ್ತಾವನೆಯಲ್ಲಿ ಈ ಎಚ್.ಎಸ್. ಆಲ್ಕಾಟ್ ಮತ್ತು H.P. ಬ್ಲಾವಟ್ಸ್ಕಿ ಅವರ ಸಂಬಂಧ ಯಾಕೆ ಅಷ್ಟು ಗಾಢವಾಗಿತ್ತು ಅನ್ನೋದರಿಂದನೇ ನಾನು ಇವತ್ತಿನ ದಿನದ ಪ್ರಾರಂಭ ಮಾಡ್ತೀನಿ. ಸುಮಾರು 1 ಮಿಲಿಯನ್ ವರ್ಷಗಳ ಹಿಂದೆ ಅಟ್ಲಾಂಟಿಸ್ ಪ್ರಪಂಚ ಇವತ್ತಿನ ದಿನ ಮುಳುಗೋಗಿದೆ. ಅಟ್ಲಾಂಟಿಕ್ ಖಂಡನೇ ಮುಳುಗೋಗಿದೆ. ಆವಾಗ ಅಟ್ಲಾಂಟಿಕ್ ಖಂಡ ಪ್ರವರ್ಧಮಾನವಾಗಿತ್ತು, ಚೆನ್ನಾಗಿ ನಡೀತಿತ್ತು. ಅದಕ್ಕೆ ಒಂದು ಗೋಲ್ಡನ್ ಗೇಟ್ ಅನ್ನೋದು ಕೂಡ ಇತ್ತು. ನಾವೆಲ್ಲ ಗೇಟ್ನ ಮಾಡಿಸಿದ್ರೆ ಕಲ್ಲು ಮಣ್ಣಿಂದ ಮಾಡ್ತೀವಿ, ಇಲ್ಲ ಮರದ ಗೇಟ್ ಮಾಡ್ತೀವಿ ಅಷ್ಟೇ. ನಾವು ಆವಾಗ ಚಿನ್ನದಿಂದನೇ ಆ ಗೇಟನ್ನು ಅವರು ಮಾಡಿದರು. ಆ ಮಹಾನಗರದಲ್ಲಿ ಒಬ್ಬ ಮಹಾನ್ ರಾಜರು ಆಳ್ತಾ ಇದ್ದರು. ಒಂದು ದಿನ ಆ ಗಡಿಯಲ್ಲಿ ಶತ್ರುಗಳನ್ನ ಸೋಲಿಸಿ ಹಿಂತಿರುಗಿದ ತನ್ನ ಸೇನಾಧಿಪತಿಗೆ ರಾಜನು ಅರಮನೆಯ ರಕ್ಷಕ ದಳದ ಮುಖ್ಯಸ್ಥ ಸ್ಥಾನವನ್ನು ನೀಡಿ ಏಕೈಕ ಪುತ್ರನ ರಕ್ಷಣೆಯ ಜವಾಬ್ದಾರಿಯನ್ನು ಒಪ್ಪಿಸ್ತಾರೆ. ಅಂದರೆ ರಕ್ಷಕ ದಳದ ಮುಖ್ಯಸ್ಥನಿಗೆ ಯುವರಾಜನನ್ನು ನೋಡ್ಕೊ ಅಂತ ಹೇಳಿ ಅವರು ಮಹಾರಾಜರು ಹೇಳ್ತಾರೆ. ಆವಾಗ ಯುವರಾಜನ ನೋಡ್ಕೊಳ್ಳೋದು ಆ ಸೇನಾ ಮುಖ್ಯಸ್ಥನ ಕರ್ತವ್ಯ ಆಗಿತ್ತು. ನಡೀತಾ ಇರುತ್ತೆ, ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಒಂದು ಸಲ ರಾಜಕುಮಾರನ ಮೇಲೆ ಒಂದು ಸಂಚುಕೋರರು ದಾಳಿ ನಡೆಸ್ತಾರೆ. ಸೇನಾಧಿಪತಿ ಅಲ್ಲಿ ಒಬ್ಬನೇ ಇರ್ತಾನೆ, ಸೈನ್ಯ ಯಾರೂ ಇರಲ್ಲ. ಯುವರಾಜ ಅಲ್ಲಿರ್ತಾನೆ. ಆವಾಗ ಏನು ಮಾಡ್ತಾರೆ, ಅವರು ಅಟ್ಯಾಕ್ ಮಾಡೋದು ಯುವರಾಜನನ್ನು. ಫುಲ್ಲು ಯಾರೂ ಇರಲ್ಲ. ಈ ಒಬ್ಬ ಸೇನಾಧಿಪತಿ ಚೆನ್ನಾಗಿ ಯುದ್ಧ ಮಾಡಿ ಅವರು ಎಲ್ಲರನ್ನೂ ಕೂಡ ಹೊಡೆದು ಓಡಿಸ್ತಾನೆ. ಆದರೂ ಕೂಡ ಯುವರಾಜನಿಗೆ ತುಂಬ ಗಾಯ ಆಗೋಗಿರುತ್ತೆ. ಆ ಗಾಯ ಆದಾಗ ಅವ್ರನ್ನ ಅನಾಮತ್ ಎತ್ಕೊಂಡು, ಈ ವಾಸ್ ವೆರಿ ಸ್ಟ್ರಾಂಗ್. ಈ ಜನ್ಮದಲ್ಲೂ ಕೂಡ ಎಚ್.ಎಸ್. ಆಲ್ಕಾಟ್ ತುಂಬ ಸ್ಟ್ರಾಂಗಾಗಿ ಹುಟ್ಟಿದ್ರು. ಅವ್ರನ್ನ ಅನಾಮತ್ ಎತ್ಕೊಂಡು ಹೋಗಿ ರಾಜರ ಅರಮನೆಗೆ ಹೋಗಿ ಮಹಾರಾಜರ ಪಾದದ ಹತ್ರ ಮಲಗಿಸ್ಬಿಟ್ಟು ಅವ್ರು ಹೇಳ್ತಾರೆ, ನಿಮ್ಮ ಮಗನ ನನ್ನ ಕೈಯಲ್ಲಿ ಇಷ್ಟೇ ರಕ್ಷಣೆ ಮಾಡೋಕ್ಕಾಯ್ತು, ಅವ್ರು ಇಷ್ಟೊಂದು ಗಾಯಗೊಂಡಿದ್ದಾರೆ ಅಂತ. ಬಟ್ ಸೇನಾಧಿಪತಿಗೆ ತುಂಬ ಗಾಯ ಆಗೋಗಿರುತ್ತೆ. ಅವರು ಅವಾಗ ಯುವರಾಜನದ ಹಣೆಯಿಂದ ಸೋರ್ತಾ ಇರುತ್ತಲ್ಲ, ಆ ರಕ್ತನ ತಗೊಂಡು ತನ್ನ ಶರೀರದಿಂದ ರಕ್ತ ತಗೊಂಡು ಹಿಂಗೆ ತೆಗೆದುಬಿಟ್ಟು ಮಹಾರಾಜರಿಗೆ ಯುವರಾಜನ ಹಣೆಗೆ ಇಡ್ತಾರೆ. ಆವಾಗ ಮಹಾರಾಜರಿಗೆ ತುಂಬ ಟಚ್ ಆಗೋಗುತ್ತೆ. ಆವಾಗ ಹೇಳ್ತಾರೆ, ಇನ್ನು ಭವಿಷ್ಯದಲ್ಲಿ ನಿನ್ನನ್ನು, ಅಂದರೆ ನನ್ನ ಮತ್ತು ನನ್ನ ಮಗನಿಗಾಗಿ ನಿನ್ನ ಜೀವನವನ್ನೇ ತ್ಯಾಗ ಮಾಡಿದ್ದೀಯಾ, ನಿನಗೆ ನಾನು ಏನು ಪ್ರತಿಫಲವಾಗಿ ಏನು ಕೊಡಲಿ ಅಂತ ಹೇಳಿದಾಗ ಸೇನಾಧಿಪತಿ ಉತ್ತರ ಒಂದೇ ಇರುತ್ತೆ, ಮುಂದಿನ ಜನ್ಮಗಳಲ್ಲಿಯೂ ನಿಮ್ಮಿಬ್ಬರ ಸೇವೆ ಮಾಡುವ ಅವಕಾಶವನ್ನು ನನಗೆ ಅನುಗ್ರಹಿಸಿ ಅಂತ ಹೇಳಿ ಅವಾಗಿನಿಂದಲೂ ಕೇಳ್ಕೊಂಡು ಬಂದಿದ್ದಾರೆ. ಮ್ಯಾನ್ ವೆನ್ಸ್ ಹೌ ಅಂಡ್ ವಿದರನ್ನು ನಾವು ತೆಗೆದು ಓದಬೇಕು. ಇದು ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಆಗಿನ ಜನ್ಮದಲ್ಲಿ ಮಹಾರಾಜರು ಯಾರು ಅಂದರೆ ಮಹಾತ್ಮ ಮೌರ್ಯರು. ನಮ್ಮ ಅಂತರಂಗ ಸರ್ಕಾರದ ಸ್ಥಾಪಕ ದ್ವಯರಲ್ಲಿ ಮಹಾತ್ಮ ಮೌರ್ಯರು ಒಬ್ಬರು, ಮಹಾತ್ಮ ಕುತುಮಿಗಳು ಒಬ್ಬರು. ಸೊ ಅವತ್ತಿನಿಂದ ಹಿಡಿದು ಇವತ್ತಿನ ತನಕ H.P. ಬ್ಲಾವಟ್ಸ್ಕಿ ಅವರಾಗಲಿ ಅಥವಾ ಕರ್ನಲ್ ಆಲ್ಕಾಟ್ರಾಗಲಿ, ಇವರಿಬ್ಬರಿಗೂ ಕೂಡ ಯಾರು ಮಾಸ್ಟರ್ ಅಂತಂದರೆ ಮಹಾತ್ಮ ಮೌರ್ಯರು. ಇವರ ಸಂಬಂಧ ಇವತ್ತಿನ ದಿನದಲ್ಲ, ಅವತ್ತಿನ ದಿನದಿಂದಲೂ ಕೂಡ ಇವರ ಸಂಬಂಧ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಅದು ನಡ್ಕೊಂಡು ಬಂದಿದೆ. ಇವತ್ತಿನ ದಿನ ನಮ್ಮ ಥಿಯಾಸಫಿಕಲ್ ಸೊಸೈಟಿ ಅದರ ಪ್ರತಿಫಲವಾಗಿ ನಮಗೆ ದೊರಕಿದೆ. ನಮ್ಮ H.S. ಕರ್ನಲ್ ಆಲ್ಕಾಟು 2ನೇ ತಾರೀಕು 8ನೇ ತಿಂಗಳು, ಅಂದರೆ ಇದೇ ಆಗಸ್ಟ್ 1832ನೇ ಇಸುವಿನಲ್ಲಿ ಅವರು ಜನ್ಮವನ್ನು ತೆಗೆದುಕೊಂಡರು. ಮರಣ 17ನೇ ಫೆಬ್ರವರಿ 1907ನೇ ತಾರೀಕಿನಲ್ಲಿ ಅವರು ಮರಣವನ್ನು ಹೊಂದಿದರು. ಬೆಳಗ್ಗೆ 7 ಗಂಟೆ 17 ನಿಮಿಷಕ್ಕೆ ಅವರು ತೀರ್ಕೊಳ್ತಾರೆ. ಅವರಿಗೆ ಸತ್ತತೆ ಅನ್ನೋದು ರಕ್ತಗತವಾಗಿ ಮೈಗೂಡಿಸ್ಕೊಂಡ್ಬಿಟ್ಟಿದ್ರು ಅವರು. ಈ ಕರ್ನಲ್ ಆಲ್ಕಾಟ್ ಮತ್ತು H.P.ಬಿನ ಒಂದುಗೂಡಿಸಿದ್ದು ಹೇಗೆ, ಅವರಿಬ್ಬರಲ್ಲೂ ಪರಸ್ಪರ ಅಷ್ಟೊಂದು ನಂಬಿಕೆ, ಅಷ್ಟೊಂದು ನಿಷ್ಠೆ ಯಾಕಿತ್ತು ಒಬ್ಬರ ಮೇಲೆ ಒಬ್ಬರಿಗೆ ಅನ್ನೋದು ನೋಡಿದ್ರೆ, ಅವರಿಬ್ಬರಿಗೆ ಇದ್ದಿದ್ದು ಒಂದೇ ಗುರಿ. ಅದು ಯಾವುದು ಅಂದರೆ ಮಹಾತ್ಮರ ಕೆಲಸವನ್ನು ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗೋದು. ಒಂದು ಗುರಿ ಬಿಟ್ಟರೆ ಅವ್ರಿಗೆ ಇನ್ನೇನೂ ಇರಲಿಲ್ಲ. ನನ್ನ ಪಾಕೆಟ್ ಹೆಂಗೆ ಮಾಡ್ಕೊಳ್ಳಿ, ನನ್ನ ಸೀಟ್ನ ಭದ್ರವಾಗಿ ಹೆಂಗೆ ಹಿಡ್ಕೊಳ್ಳಿ ಅನ್ನೋದು ಇರಲಿಲ್ಲ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಇಟ್ಕೊಳ್ಳಿ ಅನ್ನೋದು ಅವ್ರಿಗೆ ಯಾವತ್ತಿಗೂ ಕೂಡ ಇರಲಿಲ್ಲ. ನಾನು ಏನಪ್ಪ ಬಿಟ್ಟು ಹೋಗ್ತೀನಿ ಅನ್ನೋದು ಏನೂ ಇರಲಿಲ್ಲ. ಆ ನಿಸ್ವಾರ್ಥ ಸೇವೆಯಿಂದನೇ ಅವರು ಬಂದರು.
ಅವ್ರದ್ದು ಬರೀ ಇವತ್ತಿನ ದಿನ ಸ್ಥಾಪಕ ದ್ವಯರ ಕೊಡುಗೆ ಅಂತಲೇ ನಾವು ಇವತ್ತಿನ ಟೈಟಲ್ನ ಡಿಸ್ಕಸ್ ಮಾಡಿ ಫೈನಲಿಗೆ ಬಂದಿದ್ದು. ಕೊಡುಗೆಗಳನ್ನ ನೋಡೋಣ. ಅವರು ಎಷ್ಟು ವರ್ಷ ಬದುಕಿದ್ರು ಈ ಪ್ರಪಂಚದ ಮೇಲೆ? 75 ವರ್ಷ ಬದುಕಿದ್ರು. ಏನನ್ನ ಕೊಟ್ಟರು? ಇವಾಗ ನಮ್ಮ ಹೇಳಿದರು ಲಲಿತಾ ನಟರಾಜ್ ಅವರು, ಏನಕ್ಕೋಸ್ಕರ ಇನ್ನು ಮಧುಗಿರಿ ಲಾಡ್ಜು ನಡ್ಕೊಂಡು ಬರ್ತಾ ಇದೆ, ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದವ್ರು ಯಾರು ಅಂತ. ಸೊ ಕಾಂಟ್ರಿಬ್ಯೂಷನ್, ನಾವು ಏನು ಮಾಡ್ತೀವಿ ಅದು ಉಳಿಯುತ್ತೆ, ನಾವೇನು ಗಳಿಸ್ಕೊಂಡ್ವಿ ಏನೂ ಇಲ್ಲ. ಸೊ ಕಾಂಟ್ರಿಬ್ಯೂಷನ್, ಇಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಮಾಡೋಕ್ಕೆ ಕಾರಣ ಏನು? ಎಲ್ಲಿಂದ ಬಂದರು? ಯಾತಕ್ಕೆ ಅವ್ರಿಗೆ ಅಷ್ಟು ಶಕ್ತಿ ಇತ್ತು? ಅವರು ಎಷ್ಟನೇ ವಯಸ್ಸಿನಲ್ಲಿ ಸೇರಿಕೊಂಡ್ರು ಸೊಸೈಟಿಗೆ? ಅವ್ರಿಗೆ ಸಿಯಾನ್ಸ್ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಇತ್ತು. ಅದರ ಅಟ್ರಾಕ್ಷನಿಂದ ಅವರು ಅದನ್ನು ಡೆವಲಪ್ ಮಾಡ್ಕೊಳ್ತಾ ಬರ್ತಾರೆ. ಅದಕ್ಕೆ ಮುಂಚೆ ಅವರು ನ್ಯೂಯಾರ್ಕ್ನಲ್ಲಿ ಹುಟ್ಟಿರ್ತಾರೆ, ಬೆಳೀತಾರೆ, ಎಲ್ಲನೂ ಕೂಡ ಆಗತ್ತೆ. ಅವರಿಗೆ ವ್ಯವಸಾಯದ ಬಗ್ಗೆ ಅವರಿಗೆ ಆಸಕ್ತಿ ಇರುತ್ತೆ. ವ್ಯವಸಾಯಕ್ಕೋಸ್ಕರ ಅವರು 2 ಗ್ರಂಥ, ಅಂದರೆ ವ್ಯವಸಾಯದ ಕುರಿತು ಅವರು 2 ಗ್ರಂಥವನ್ನು ಬರೀತಾರೆ. ಅಮೇರಿಕನ್ ಸಿವಿಲ್ ವಾರ್ನಲ್ಲಿ ಕೂಡ ಅವರು ಭಾಗವಹಿಸ್ತಾರೆ. ಜ್ವರ ಬಂದಿರುತ್ತೆ, ಹಾಗಾಗಿ ಅವ್ರನ್ನ ವಾಪಸ್ ಕಳಿಸ್ಬಿಡ್ತಾರೆ. ಆ ವಾಪಸ್ ಕಳಿಸಿದ್ದು ಕೂಡ ಒಂದು ಬೂನ್ ಅಂತಲೇ ಅವರಿಗೆ ಹೇಳ್ಬೋದು. ಹಾಗಾಗಿ ಅವರು ಸ್ಪೆಷಲ್ ಕಮಿಷನರ್ ಆಫ್ ದ ವಾರ್ ಡಿಪಾರ್ಟ್ಮೆಂಟ್ ಹಾಕ್ತಾರೆ, ಮತ್ತು ನೇವಿ ಡಿಪಾರ್ಟ್ಮೆಂಟಲ್ಲೂ ಕೂಡ ಹಾಕ್ತಾರೆ. ಆವಾಗ ಅವ್ರನ್ನ ಎನ್ಕ್ವೈರಿ ಆಫೀಸರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಎನ್ಕ್ವೈರಿ ಆಫೀಸರ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡಿದ್ದಕ್ಕೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಇದೆ, ಯಾರೆಲ್ಲ ಫ್ರಾಡ್ಸ್ ಇದ್ದರು ಅವ್ರಿಗೆಲ್ಲರನ್ನೂ ಕೂಡ ಹಿಡಿದು ಹಾಕಿ ಅವರಿಗೆ ನಿಷ್ಪಕ್ಷಪಾತವಾಗಿ ಅವರಿಗೆ ಪನಿಷ್ಮೆಂಟ್ನ ಕೊಟ್ಟರು. ಸೊ ಭ್ರಷ್ಟಾಚಾರ ನಿರ್ಮೂಲನೆ ಅನ್ನೋದು ಆಗ್ತಾಯಿತ್ತು. ಅವರಲ್ಲಿ ಎಷ್ಟು ಕೆಪಾಸಿಟಿ ಇತ್ತು ಅಂದರೆ ಅವರ ಸಾಮರ್ಥ್ಯ ವೆರಿ ಶಾರ್ಪ್, ತೀಕ್ಷ್ಣತೆ ಅನ್ನೋದು ಭಾಳ ಇತ್ತು. ಈಗಲೇ ತೆಗೆದು ನೋಡಬೇಕು ಅಂತಂದರೆ ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದ ಓದಿದಾಗ ಕರ್ನಲ್ ಆಲ್ಕಾಟ್ನ ತುಂಬ ರಾಂಗಾಗಿ ಪ್ರೊಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅದನ್ನು ರುಕ್ಮಿಣಿ ಕೃಷ್ಣಮೂರ್ತಿ ಅವ್ರ ಹತ್ರ ಕೇಳಿದೆ, ಯಾಕೆ ಇಷ್ಟೊಂದು ನೆಗೆಟಿವ್ ಆಗಿದೆ? ಇಲ್ಲಿ ನೋಡಿದ್ರೆ ನಾವು ಅವ್ರನ್ನ ಸ್ಥಾಪಕರು ಅಂತ ಕರಿತೀವಿ, ಅವರಿಲ್ಲದೆ ಹೋದರೆ ನಮಗೆ ಏನೂ ಇರ್ತಿರಲಿಲ್ಲ ಅಂತ ಹೇಳ್ತೀವಿ, ಯಾಕೆ ಹೀಗಾಯಿತು ಅಂದಾಗ ವಿವೇಕಾನಂದರದ್ದು ಏನೂ ತಪ್ಪಿಲ್ಲ, ಅವರ ಕೆಳಗಡೆ ಕೆಲಸ ಮಾಡ್ತಿದ್ದವರು ಆ ಗ್ರಂಥವನ್ನು ಬರೆದಿರೋದು, ಅವರಿಗೇನೆಲ್ಲ ಹೊಟ್ಟೆ ಕಿಚ್ಚಿತ್ತು ಅದನ್ನೆಲ್ಲ ತೆಗೆದು ಆ ಬುಕ್ಕಿನಲ್ಲಿ ಮುದ್ರಿಸಿದ್ದಾರೆ. ಬಟ್ ಅಲ್ಲಿ ಸತ್ಯ ಇಲ್ಲ, ನಾವು ಹೋಗಿ ಅಪ್ರೋಚ್ ಮಾಡಿದ್ರು ಕೂಡ ಏನೂ ಸಿಕ್ಕಲಿಲ್ಲ ಅಂತ ಹೇಳ್ತಾರೆ. ಅವರ ಸಾಮರ್ಥ್ಯವನ್ನು ಕಂಡು ಇನ್ನೊಬ್ಬರು ಕುರುಬೋ ರೀತಿ ಅಷ್ಟು ಸಾಮರ್ಥ್ಯವನ್ನು ಅವರು ಹೊಂದಿದ್ರು. ಅವರಲ್ಲಿ ಅತ್ಯಂತ ಉತ್ಕೃಷ್ಟ ಗುಣ ಯಾವುದು ಅಂದರೆ ಧೈರ್ಯ. ಯುವರಾಜರು ಹಾಗೆ ಎಲ್ಲರಿಗೂ ಅವರು ನೋಡ್ಕೊಂಡಿದ್ದಷ್ಟೇ ಅಲ್ಲ, ಅವರಲ್ಲಿ ಪ್ರಾಮಿನೆಂಟಾಗಿ ಯಾವುದಿತ್ತು ಅಂತಂದರೆ ಆ ಧೈರ್ಯ ಇತ್ತು, ಆ ಝೀಲ್ ಅನ್ನೋದಿತ್ತು. ಯಾರದೇ ವಿಶ್ವಾಸಘಾತಕ ಕೆಲಸವನ್ನು ಅವರು ಮಾಡಲಿಲ್ಲ, ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡ್ರು. ಮತ್ತು ಅವರ ಕಾರ್ಯ ಪದ್ಧತಿ ಇದೆಯಲ್ಲ ಅದು ಬಹಳ ಚೆನ್ನಾಗಿ ಇತ್ತು. ಇದು ಎಲ್ಲದಕ್ಕಿಂತಲೂ ಉತ್ಕೃಷ್ಟಪ್ರಾಯವಾದದ್ದು ಯಾವುದು ಅಂದರೆ ನಿಸ್ವಾರ್ಥತೆ. ಸ್ವಾರ್ಥಿಗಳಾಗಿದ್ದರೆ ನಾನು, ಆದರೆ ಇಲ್ಲಿದ್ದು ಅವರಲ್ಲಿ ನಿಸ್ವಾರ್ಥತನ, ಅದೇ ಇವರಲ್ಲಿ ಹೆಚ್ಚಿನ ರೀತಿಯಿಂದ ಇತ್ತು. ಇದು ಎಲ್ಲದಕ್ಕೂ ಇನ್ನೂ ಮಿಗಿಲಾದ್ದು ಯಾವುದು ಅಂದರೆ ಶ್ರದ್ಧೆ ಇಲ್ಲದೆ ಹೋದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಗುರುಗಳಲ್ಲಿ ಮತ್ತು ಗುರುಗಳು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಶ್ರದ್ಧೆ ಇತ್ತು. ಇದಕ್ಕೂ ಮೀರಿದ್ದು ಯಾವುದು? ಸಮಸ್ತ ಲೋಕದ ಜನರ ಜಾತಿ ಕುಲ ಗೋತ್ರ ಏನೂ ಇಲ್ದಂಗೆ, ಅವರು ಅಮೇರಿಕಲ್ಲಿದ್ದು ಇಂಡಿಯಾಗೆ ಬಂದು ಮಾಡಬೇಕು ಅನ್ನೋದು ಏನೂ ಇರಲಿಲ್ಲ ಅವರಿಗೆ. ಇಂಡಿಯಾಲಿ ಎಷ್ಟು ಜಾತಿ ಒಳಪಂಗಡ ಎಲ್ಲ ಇದ್ದರೂ ಕೂಡ ಎಲ್ಲರೂ ಕೂಡ ನನ್ನ ಸಹೋದರರು. ಆವಾಗ ಪಂಚಮರಿಗೆ ತುಂಬ ನಿಕೃಷ್ಟವಾಗಿ ಕಾಣ್ತಿದ್ದಂಥ ಕಾಲದಲ್ಲಿ ಅವರು ಬಂದು ನಮ್ಮ ಇಂಡಿಯಾನಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ಎಲ್ಲ ಕಡೆಗೂ ಹೋಗಿ ಅವರು ಮಾಡೋಕ್ಕೆ ಏನಿತ್ತು ಅವ್ರ ಮನಸ್ಸಿನಲ್ಲಿ ಅಂದರೆ ಪ್ರೇಮ ಇತ್ತು. ಎಲ್ಲ ಗುಣಗಳಲ್ಲೂ ಅತ್ಯಂತ ಉತ್ಕೃಷ್ಟ ಗುಣ ಯಾವುದು ಅಂದರೆ ಆ ಪ್ರೇಮ ಗುಣ ಅವರಲ್ಲಿ ಇದ್ದಿದ್ದರಿಂದನೇ ಇಷ್ಟೆಲ್ಲ ಅವರು ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಾವು ಏನಂತ ಹೇಳಬೇಕು ಅಂತಂದರೆ ಅವ್ರು ಮಾಡದೇ ಇರೋ ಕಾರ್ಯನೇ ಇಲ್ಲ ಅಂತಲೇ ಹೇಳಬೇಕು. 78ರಲ್ಲಿ ಬಂದರು, ಇಡೀ ಅಂದರೆ 75ರಲ್ಲಿ ಸ್ಥಾಪನೆ ಮಾಡಿದರು ಥಿಯಾಸಫಿಕಲ್ ಸೊಸೈಟಿನ. ಈಗ ತಾನೇ ಅವ್ರಿಗೆ ಹೇಳ್ದಂಗೆ ಅದು ಕಡಿಮೆ ಆಗೋಕ್ಕೆ ಶುರುವಾಯಿತು, ಆಸಕ್ತಿ ಕಡಿಮೆ ಆಯಿತು. ಹಾಗಾಗಿ ಅಲ್ಲಿ WQ ಜಡ್ಜನ್ನ ಬಿಟ್ಬಿಟ್ಟು HP ಬ್ಲಾವಟ್ಸ್ಕಿ HS ಆಲ್ಕಾಟ್ ಇಂಡಿಯಾಲ್ಲಿ ಬರ್ತಾರೆ 78ನಲ್ಲಿ. ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಎಲ್ಲ ಕೆಲವು ಕಡೆ ಆರ್ಯ ಸಮಾಜದ ಕಡೆ ಎಲ್ಲ ಮಾಡ್ತಾರೆ, ಅಲ್ಲೂ ಕೂಡ ಅವ್ರಿಗೆ ಸ್ವಲ್ಪ ತೃಪ್ತಿ ಸಿಕ್ಕೋದಿಲ್ಲ. ಆಮೇಲೆ ಹೀಗೇ ಎಂಟೈರ್ ಇಂಡಿಯಾನ ಸುತ್ಕೊಂಡು ಒಂದೊಂದು ಕಡೆ ನೋಡ್ಕೊಂಡು ಬಂದಾಗ ಒಂದು ಫೈನ್ ಡೇ ಅಡಿಯಾರಿಗೆ ಇಲ್ಲಿ ಜಾಗ ಇದೆ ಅಂತ ಹೇಳಿ ತೋರಿಸ್ತಾರೆ. ಆ ಜಾಗ ಇದೆ ಅಂತ ತೋರಿಸಿದ ತಕ್ಷಣ ದಿಸ್ ಇಸ್ ಮಾಸ್ಟರ್ಸ್ ಹೋಮ್ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ HP ಬ್ಲಾವಟ್ಸ್ಕಿಗೆ. ಸೊ ಇಲ್ಲೇ ನಾವು ಸ್ಥಾಪನೆ ಮಾಡೋಣ ಅಂತ. ದುಡ್ಡು ಕಾಸು ಏನೂ ಇರಲಿಲ್ಲ ಅಷ್ಟೊಂದು.
ಸಾಲ ಮಾಡಿ ಕೊಡ್ತಾರೆ. ಅದನ್ನು ಕೊಟ್ಟು ಅದನ್ನು ಕೂಡ ಅವರು ಸಾಲವನ್ನು ತೀರಿಸಿ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಹಾಲನ್ನ ಅವರು ಸ್ಥಾಪನೆ ಮಾಡ್ತಾರೆ. ಅದರ ನಂತರ ಅವರು ಸಿಂಹಳಕ್ಕೆ ಹೋಗ್ತಾರೆ, ಸಿಲೋನ್ಗೆ ಹೋಗ್ತಾರೆ. ಸಿಲೋನ್ಗೆ ಹೋದ ತಕ್ಷಣ ಅವ್ರಿಗೆ ಹಳೆ ನೆನಪುಗಳು ಎಲ್ಲನೂ ಬಂದ್ಬಿಡುತ್ತೆ. ಒಳಗಡೆ ಇರೋದು ಎದ್ಕೊಳುತ್ತಲ್ಲ ಹಾಗೆ ಆ ಬುದ್ಧರದು ಎಲ್ಲನೂ ಜ್ಞಾಪಕಕ್ಕೆ ಬರುತ್ತೆ. ಆವಾಗ ಎಚ್ ಪಿ ಬ್ಲಾವಟ್ಸ್ಕಿ ಮತ್ತು ಎಚ್ ಎಸ್ ಆಲ್ಕಾಟ್ ಇಬ್ಬರು ಕೂಡ ಪಂಚಶೀಲವನ್ನು ಅವರು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಅದರಂತೆಯೇ ಅವರು ನಡ್ಕೊಳ್ತಾರೆ. ಪಂಚಶೀಲದಲ್ಲಿ ಏನಿದೆ? ಸುಳ್ಳು ಹೇಳಬೇಡ, ಕಳ್ತನ ಮಾಡಬೇಡ, ಕೊಲೆ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ಮದ್ಯಪಾನ ಮಾಡಬೇಡ. ಇದು ಯಾವುದು ಅಷ್ಟೇ, ಇವೆಲ್ಲವೂ ಕೂಡ ಇತರರಿಗೆ ನೋವುಂಟು ಮಾಡೋದು. ಅವರು ವೆಸ್ಟರ್ನ್ ಆಗಿದ್ದರಿಂದ ಮಾಂಸ ತಿನ್ನೋದು ಕಾಮನ್ನು, ಮದ್ಯ ಅನ್ನೋದು ಇತ್ತು ಆಗ. ಆದರೆ ಇವರು ಇದು ಯಾವುದನ್ನು ಕೂಡ ಮಾಡಲ್ಲ ಅಂತ ಹೇಳಿ ಆವಾಗಲೇ ಅವರು ತೆಗೆದುಕೊಂಡು ಬಿಡ್ತಾರೆ. ಅಂದರೆ 1880ರಲ್ಲೇ ಅವರು ಅದನ್ನು ತೆಗೆದುಕೊಂಡು ಬಿಡ್ತಾರೆ. ಆಮೇಲೆ ಕಾಲೇಜ್ ಆಫ್ ಕೊಲಂಬೋ ಅಲ್ಲಿ ಅವರು ಒಂದು ಕಾಲೇಜನ್ನು ಸ್ಥಾಪಿಸ್ತಾರೆ. ಈಗಲೂ ಕೂಡ ಸಿಲೋನ್ನಲ್ಲಿ ಏರ್ಪೋರ್ಟ್ನಲ್ಲಿ ಇಳಿದ ತಕ್ಷಣ ಎಚ್ ಎಸ್ ಆಲ್ಕಾಟ್ ಸ್ಟ್ಯಾಚ್ಯೂನ ಜನರು ನೋಡ್ಬೋದು. ತುಂಬ ಅಂದರೆ ತುಂಬ ಕೆಲಸ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇವತ್ತಿನ ದಿನ ನಮಗೆ ಈ ಬುದ್ಧ ಪೂರ್ಣಿಮೆಗೆ ರಜಾ ಸಿಕ್ಕತ್ತಲ್ಲ, ಯಾತಕ್ಕೆ ಸಿಕ್ಕತ್ತೆ? ಕರ್ನಲ್ ಆಲ್ಕಾಟ್ರಿಂದನೇ ಸಿಕ್ಕತ್ತೆ. ಫಸ್ಟು ಬರೀ ಬುದ್ಧರಿಗೆ ಮಾತ್ರ ಕೊಲಂಬೋಲಲ್ಲಿ ಕೊಡಬೇಕು ಅನ್ನೋದು ಇತ್ತು. ಆಮೇಲೆ ಅದು ಇಡೀ ಪ್ರಪಂಚಾದ್ಯಂತ ಅದಿತ್ತು. ನಮ್ಮ ಭಾರತಕ್ಕೂ ಕೂಡ ಅದು ಬಂತು. ಈ ಕಾಂಟ್ರಿಬ್ಯೂಷನ್ನ ತಗೊಂಡ್ರೆ ನಮ್ಮ ಸೊಸೈಟಿನಲ್ಲಿ ಒಂದು ಪ್ರಮುಖವಾದಂತಹ ಒಂದು ಗುಣವನ್ನು ನಾವಿಲ್ಲಿ ನೋಡ್ತೀವಿ. ಪ್ರಮುಖವಾದಂತಹ ಒಂದು ಸ್ವಾತಂತ್ರ್ಯ ಅನ್ನೋದಿದೆ. ತಾನೇ ನಾವು ಸ್ವತಂತ್ರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಅದು ಯಾವುದು ಅಂದರೆ ನಮ್ಮ ಎಚ್ ಎಸ್ ಆಲ್ಕಾಟ್ ಕೊಟ್ಟಂಥದ್ದು ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರಿಗೆ ಅಂದರೆ ಯೋಚನಾ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಥಾಟ್ ಅಂತ ಹೇಳಿಕೊಡ್ತಾರೆ. ನಮ್ಮ ಥಿಯಾಸಫಿ ವಾಣಿಯನ್ನೆಲ್ಲ ತೆಗೆದು ನೋಡಿದ್ರೆ ಲಾಸ್ಟ್ ಶೀಟಲ್ಲಿ ಪ್ರತಿ ಸಲನೂ ಅದನ್ನು ಮುದ್ರಣ ಮಾಡ್ತಾರೆ. ಈ ಯೋಚನಾ ಸ್ವಾತಂತ್ರ್ಯ ಕೊಟ್ಟಿದ್ದು ಎಚ್ ಎಸ್ ಆಲ್ಕಾಟ್ರು ಮಾತ್ರ. ಥಿಯಾಸಫಿಕಲ್ ಸೊಸೈಟಿ ಬಿಟ್ಟರೆ ಇತರ ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ಇದು ಇಲ್ಲ. 1875ರಿಂದ 1907ನೇ ಇಸ್ವಿ ತನಕ 32 ವರ್ಷಗಳ ಕಾಲ ಸ್ಥಾಪನಾ ಅಧ್ಯಕ್ಷರೇ ನಿರಂತರವಾಗಿ ಅಧ್ಯಕ್ಷಗಿರಿಯನ್ನು ಅವರು ವಹಿಸಿದರು. ಯಾರಾದರೂ ಬನ್ನಿ ನೀವು ಈ ಸ್ಥಾನವನ್ನು ತೆಗೆದುಕೊಳ್ಳಿ ಅಂತ ಎಷ್ಟು ಹೇಳಿದ್ರೆ ಯಾರೂ ಕೂಡ ಮುಂದೆ ಬರಲಿಲ್ಲ. ಮುಂದೆ ಬಂದ್ರೂ ಕೂಡ ಇನ್ನು ಅವರ ಜೊತೆಯಲ್ಲಿ ಇದ್ದಂಥವರು ಬೇಡ, ನೀವೇ ಇದನ್ನು ಮುಂದುವರಿಸ್ಕೊಂಡು ಹೋಗಿ, ನಾವು ನಿಮಗೆ ಸಹಾಯಕರಾಗಿ ನಿಲ್ತೇವೆ, ನಿಮಗೆ ಬೆನ್ನೆಲುಬಾಗಿ ಇರ್ತೀವಿ ಅಂತಂದ್ಬಿಟ್ಟು ಹೇಳಿ ಅವರ ಸಾರ್ವಜನಿಕ ಸೇವೆಯನ್ನು ನಿಷ್ಕಳಂಕ ರೀತಿಯಲ್ಲಿ ಸಲ್ಲಿಸೋದಕ್ಕೆ ಇವರಿಂದ ಎಷ್ಟು ಆಯಿತೋ ಅಷ್ಟು ಕೂಡ ಕೆಲಸವನ್ನು ಮಾಡಿಕೊಟ್ರು. ಇನ್ನು ಸ್ಥಾಪಕ ದ್ವಯರಲ್ಲಿ ಇನ್ನೊಬ್ಬರು ಯಾರು ಅಂತಂದರೆ ಎಚ್ ಪಿ ಬ್ಲಾವಟ್ಸ್ಕಿ ಅವರು ಎಚ್ ಎಸ್ ಆಲ್ಕಾಟ್ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಐ ಹ್ಯಾವ್ ನೆವರ್ ಸೀನ್ ಈಕ್ವಲ್ಡ್ ಔಟ್ಸೈಡ್ ದ ಆಶ್ರಮ ಆಫ್ ಮಾಸ್ಟರ್ಸ್. ಯಾಕಂದರೆ ಅವರು ಶ್ವೇತರ್ಷಿ ಸಂಘದಿಂದ ಅಲ್ಲಿಗಿರೋರ ಜೊತೆ ಎಲ್ಲ ನೋಡಿದರು, ಹಿಮಾಲಯದಲ್ಲಿ ಅಲ್ಲಿ ಇದ್ದರು. ಅಲ್ಲಿ ಮಾತ್ರ ಆ ಒಂದು ನಿಸ್ವಾರ್ಥತೆ ಅನ್ನೋದು ಇರುತ್ತೆ, ಪ್ರೇಮ ಅನ್ನೋದು ಇರುತ್ತೆ, ಪರಸ್ಪರ ಸಹೋದರ ಭಾವ ಅನ್ನೋದು ಇರುತ್ತೆ. ಅದು ಬಿಟ್ಟರೆ ಮಾಸ್ಟರ್ಸ್ ಹೋಮ್ನಲ್ಲಿ ಬಿಟ್ಟರೆ ಇನ್ನು ಈ ಪ್ರಪಂಚದಲ್ಲಿ ನಾನು ನೋಡಿರೋದು ಬರೀ ಎಚ್ ಎಸ್ ಆಲ್ಕಾಟ್ರು ಮಾತ್ರ. ಐ ನೆವರ್ ಸೀನ್ ಈಕ್ವಲ್ ಔಟ್ಸೈಡ್ ದ ಆಶ್ರಮ ಆಫ್ ಮಾಸ್ಟರ್ಸ್ ಅಂತ. ಅಂದರೆ ಅವರಿಗೆ ಸಮನಾದಂಥವರು, ಅವರಿಗೆ ಕಂಪೇರ್ ಮಾಡೋವಂಥವ್ರು ಯಾರು ಕೂಡ ಈ ಪ್ರಪಂಚದಲ್ಲಿ ನಾನು ಅವ್ರನ್ನ ನೋಡೇ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನು ಆವಾಗ ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ದಂಥ ಕಾಲ. ಏನಿದ್ರು ಕೂಡ ವೆಸ್ಟರ್ನ್ ಕ್ಲೋತ್ಸು, ವೆಸ್ಟರ್ನ್ ಕಲ್ಚರು, ಬರೀ ಅವರನ್ನೇ ನಮ್ಮ ಮೇಲೆ ತಮ್ಮ ಸರ್ವಾಧಿಕಾರವನ್ನು ಹೇರಿಬಿಟ್ಟಿದ್ರು. ಅಂಥ ಕಾಲದಲ್ಲಿ ಬಾಂಬೆನಲ್ಲಿ ಒಂದು ಸ್ವದೇಶಿ ಚಳುವಳಿಯನ್ನು ಅವರು ಮಾಡ್ತಾರೆ. ಅದನ್ನು 1879ರಲ್ಲೇ ಮಾಡಿಬಿಡ್ತಾರೆ. ಇದು ಮೊಟ್ಟ ಮೊದಲ ಸ್ವದೇಶಿ ಚಳುವಳಿ ಅಂತ ಆಗಿರುತ್ತೆ. ಇನ್ನು ಎಚ್ ಎಸ್ ಆಲ್ಕಾಟಿಗೆ ಅವ್ರಿಗೆ ಬಹಳ ಸಾಮರ್ಥ್ಯ ಇದ್ದಿದ್ದರಿಂದ ಅವರಿಗೆ ಹೀಲಿಂಗ್ ಕೆಪಾಸಿಟಿ ಅನ್ನೋದು ಇತ್ತು. ಯಾರೇ ಬರಲಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಉಪಶಮನವನ್ನು ಮಾಡುವಂತಹ ಶಕ್ತಿ ಇತ್ತು. ಈ ರೀತಿ ಮಾಡ್ತಾ ಒಟ್ಟು 6000 ಜನರಿಗೆ ಅವರು ತಮ್ಮ ಕಾಯಿಲೆಯನ್ನು ಉಪಶಮನ ಮಾಡಿಸ್ಕೊಂಡು ಹೋಗುವಂಥ ಒಂದು ಅವಕಾಶ ಇತ್ತು. ಅದನ್ನೆಲ್ಲ ಎಚ್ ಎಸ್ ಆಲ್ಕಾಟ್ರು ಒಬ್ಬರೇ ಮಾಡಿದ್ರು. ಅವರು ಬೇರೆಯವರಿಗೆ ಹೀಲ್ ಮಾಡ್ತಾ ಇದ್ದಾಗ ಇವರಿಗೆ ಬೇರೆ ಕೆಲಸ ಮಾಡೋದಕ್ಕೆ ಟೈಮ್ ಶಾರ್ಟೇಜ್ ಆಗೋಯಿತು. ಕಡೆಗೆ ಮಾಸ್ಟರ್ಸೇ ಬಂದು ಹೇಳ್ತಾರೆ, ಸಾಕು ಇದನ್ನು ಇನ್ನು ಮುಂದೆ ನಿಲ್ಲಿಸ್ಬಿಟ್ಟು ನೀನು ಈ ಕಡೆ ಬಾ ಅಂತಂದ್ಬಿಟ್ಟು ಹೇಳ್ತಾರೆ. ಇಡೀ ಜೀವನವನ್ನು ಆ 32 ವರ್ಷ ಕಾಲ ಅವರು ಏನು ಮಾಡಿದ್ರು ಅಂದರೆ ನಮ್ಮ ಬ್ರಹ್ಮಜ್ಞಾನದ ಪ್ರಸಾರ ಮತ್ತು ಪ್ರಚಾರವನ್ನು ಇವರೇ ಮಾಡ್ತಾರೆ. ಯಾಕಂದರೆ ಎಚ್ ಪಿ ಬ್ಲಾವಟ್ಸ್ಕಿ ಬರೆದ್ರೆ ವಿನಃ ಅವರೆಲ್ಲೂ ಹೋಗಿ ಭಾಷಣವನ್ನು ಮಾಡಲಿಲ್ಲ. ಭಾಷಣ ಮಾಡದೆ ಹೋದರೆ ಇನ್ನೊಬ್ಬರಿಗೆ ತಲುಪೋದು ರೀತಿ ಹೇಗೆ?
ಸೊ ಭಾಷಣ ಸಂಪೂರ್ಣವಾಗಿ ಮಾಡಿದ್ದು ಎಚ್ ಎಸ್ ಆಲ್ಕಾಟ್ರನ್ನೇ. IC ಸನ್ವೇಲ್ಡಲ್ಲಿ ಅವರಿಗೆ ಆ 2 ವರ್ಷದಲ್ಲಿ ಅವ್ರು ಏನೆಲ್ಲ ತೊಗೊಂಡ್ರು, ಅವ್ರ ಜೊತೆನೇ ಇದ್ದು ಅವ್ರದ್ದು ಆಚಾರ ವಿಚಾರ, ಅವ್ರ ಬರವಣಿಗೆಯಲ್ಲಿ ಏನೆಲ್ಲ ಬರೆದ್ರು ಅದನ್ನು ಇವರು ತಮ್ಮ ಬಾಯಿನ ಮೂಲಕ ಅದನ್ನು ಪ್ರಚಾರ ಮಾಡಿದ್ರು, ಇನ್ನೊಬ್ಬರಿಗೆ ಪ್ರಸಾರ ಮಾಡಿದ್ರು. ಇಷ್ಟೇ ಅಲ್ಲ, ಅವರು ಅನೇಕ ಲೇಖನಗಳನ್ನು ಬರೆದ್ರು, ಭಾಷಣ ಮಾಡಿದ್ರು. ಹಾಗಾಗಿ ಎಲ್ರಿಗೂ ಕೂಡ ಇದು ಸಿಕ್ತು. ಇವತ್ತಿನ ದಿನ ನಮ್ಮದು ಲೋಗೋ ನೋಡಿದ್ರೆ ಅದರಲ್ಲಿ ಏನಿದೆ, ಸತ್ಯ ನಾಸ್ತಿ ಪರೋ ಧರ್ಮ ಅನ್ನೋದಿದೆ. ದೇರ್ ಇಸ್ ನೋ ರಿಲಿಜಿಯನ್ ಹೈಯರ್ ದ್ಯಾನ್ ಟ್ರೂತ್. ಅವ್ರ ರಿಲಿಜಿಯನ್ ಬಗ್ಗೆ ತುಂಬ ಇದ್ದಿದ್ದರಿಂದ ಅವರು ರಾಮಪುರ ಅಂತ ಇದೆ, ಕಾಶಿಯಿಂದ ಆವಾಗ ಸ್ವಲ್ಪ ದಾಟಿಕೊಂಡು ನೀರನ್ನೆಲ್ಲ ಇವಾಗ ಅದು ಪಾರ್ಟ್ ಆಫ್ ಕಾಶಿ ಸಿಟಿ ಆಗಿಬಿಟ್ಟಿದೆ. ಅರಮನೆಗೆ ಹೋದ ತಕ್ಷಣ ದೊಡ್ಡ ಒಂದು ಬಾಗಿಲಿದೆ, ಕಲ್ಲಿನ ಬಾಗಿಲು. ಆನೆ ಅದರೊಳಗಡೆಯಿಂದ ಮುಂದೆ ಹೋಗೋಕ್ಕೆ ಅವಕಾಶ ಇದೆ. ಅಲ್ಲಿ ನೋಡಿದಾಗ ಅದ್ರ ಮೇಲುಗಡೆ ಜೇಡಲ್ಲಿ ಬರೆದಿದ್ದಾರೆ, ಅಮೃತಶಿಲೆ ಕಲ್ ಮೇಲೆ ಜೇಡ್ನಲ್ಲಿ ಸತ್ಯ, ಸಂಸ್ಕೃತದಲ್ಲಿದೆ ಸತ್ಯಾನಾಸ್ತಿ ಪರೋಧರ್ಮ ಅಂತ 2 ಆನೆ ಇದೆ. ಅದ್ರ ಮೇಲುಗಡೆ ಆ ಒಂದು ಪಿಕ್ಚರ್ನ ಅವರು ಮಾಡಿದ್ದಾರೆ. ಅದನ್ನು ನೋಡಿದ ತಕ್ಷಣ ಅವರು ಅದನ್ನು ಅಡಾಪ್ಟ್ ಮಾಡಿಕೊಳ್ಬೇಕು ಅಂತ ಮಾಡಿಕೊಂಡ್ರು. ಇನ್ನು ಬುದ್ಧಿಸಮ್ನಲ್ಲಿ 14 ಪ್ರಪೋಸಿಷನ್ಸ್ನ ಅವರು ಬರೆದು ಪ್ರಕಟಣೆ ಮಾಡಿದ್ದಾರೆ. ಇದೇ ಮೂಲಭೂತ ತತ್ವ. ಆಮೇಲೆ ಬೌದ್ಧ ಧರ್ಮದ ಧ್ವಜದ ರಚನೆಯನ್ನು ಕೂಡ, ಆ ಫ್ಲ್ಯಾಗ್ನ ಕೂಡ 6 ಕಲರ್ ಫ್ಲ್ಯಾಗ್ನ ನಮ್ಮ ಎಚ್ ಎಸ್ ಆಲ್ಕಾಟ್ರವರೇ ರಚನೆ ಮಾಡಿ ಅದನ್ನು ಕೊಟ್ಟರು. ಮತ್ತು ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾನ ಇಬ್ಬರನ್ನು ಒಟ್ಟುಗೂಡಿಸಿ ಹೀನಯಾನ ಮತ್ತು ಮಹಾಯಾನ ಬುದ್ಧಿಸಮ್ನ ಒಂದು ಮಾಡೋದನ್ನು ಕೂಡ ಇವರೇನೇ ಮಾಡಿದರು. ಬೌದ್ಧರ ಬಗ್ಗೆ ಅನೇಕ ಅದರ ಬಗ್ಗೆ ತಿಳಿಸಿ ಹೇಳಬೇಕು. ಬರೀ ಕ್ರಿಶ್ಚಿಯನ್ ಮಿಷನರೀಸ್ ಮಾತ್ರ ಇತ್ತು, ಇಲ್ಲೊಂದು ಅಲ್ಲೊಂದು ಗುರುಕುಲ ಅನ್ನೋದಿತ್ತು. ಬೌದ್ಧರಿಗೆ ಮತ್ತು ಹರಿಜನರಿಗೆ ವಿದ್ಯಾಭ್ಯಾಸ ಕೊಡಿಸೋಕ್ಕೋಸ್ಕರ ಹರಿಜನ ಶಾಲೆ ಮತ್ತು ಬೌದ್ಧರ ಅನೇಕ ಶಾಲೆಯನ್ನು ಅವರು ಸ್ಥಾಪನೆ ಮಾಡಿದರು. 250 ಶಾಲೆಯನ್ನು 1906ನೇ ಇಸ್ವಿ ಹೊತ್ತಿಗೆ ಮಾಡಿದರು. 1 ಅಲ್ಲ 2 ಅಲ್ಲ 3 ಅಲ್ಲ 5 ಅಲ್ಲ 10 ಅಲ್ಲ 100 ಅಲ್ಲ, 205 ಶಾಲೆಯನ್ನು ಮಾಡಿದರು. 25,856 ಜನ ಶಿಷ್ಯರು ಅಲ್ಲಿ ಕಲ್ತ್ಕೊಳ್ತಾ ಇದ್ರು ಸ್ಟೂಡೆಂಟ್ಸು. ಆ ಮಟ್ಟಕ್ಕೆ ಅದನ್ನು ಮೇಲಕ್ಕೆ ಎತ್ತಿ ಹಿಡಿದ್ರು. ಹರಿಜನ ಸ್ಕೂಲ್ ಶಾಲೆ ಇವತ್ತು ದಿನ ಅಡಿಯಾರ್ಗೆ ಹೋದರೆ ನಮ್ಮ ಕಾಂಪೌಂಡ್ ಪಕ್ಕದ ಪ್ರೆಮಿಸಸ್, ಅಂದರೆ ನಾವು ಮೇನ್ ಗೇಟ್ ಏನು ಎಂಟರ್ ಆಗ್ತೀವಿ ಅದ್ರ ಪಕ್ಕದಲ್ಲಿ ಈಗಲೂ ಕೂಡ ಆ ಶಾಲೆ ಅನ್ನೋದು ಇದೆ, ಆಲ್ಕಾಟ್ ಸ್ಕೂಲ್ ಅಂತ ಅಂದ್ಬಿಟ್ಟು ಹೇಳಿ ಕರೀತಾರೆ. ಇನ್ನು ಅಡಿಯಾರ್ ಲೈಬ್ರರಿಯನ್ನು ಮಾಡಿದ್ದು ಕೂಡ ನಮ್ಮ ಆಲ್ಕಾಟ್ರೆ. ಯಾಕಂದರೆ ಧರ್ಮ ಸೌಹಾರ್ದತೆ ಅನ್ನೋದು ಬೇಕಿತ್ತು, ಸಹಭಾಗಿತ್ವ ಬೇಕಿತ್ತು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಸಹಿಷ್ಣುತೆ, ಪರಸ್ಪರ ಧರ್ಮದ ಬಗ್ಗೆ ಸಹಿಷ್ಣುತೆಯನ್ನು ಹೊಂದಬೇಕು ಅಂತ ಅಂದ್ಬಿಟ್ಟು ಹೇಳಿ ಈ ಅಡಿಯಾರ್ ಲೈಬ್ರರಿಯನ್ನು ಮಾಡಿದರು. ಇದಕ್ಕಿಂತಲೂ ಕಳಶಪ್ರಾಯವಾಗಿ ಅವ್ರು ಮಾಡಿದ್ದೇನು ಅಂದರೆ, ಅಡಿಯಾರ್ ಪ್ರೆಮಿಸಸ್ನ ತಗೊಂಡು ನೆಲವನ್ನು ಕೊಂಡುಕೊಂಡು ಅಂತಾರಾಷ್ಟ್ರೀಯ ಸಂಸ್ಥೆ ಭಾರತದಲ್ಲೇ ಆಗಬೇಕು. ಆಧ್ಯಾತ್ಮಿಕತೆ ಇಲ್ಲೂ ಕೂಡ ಇದು ನೋಡಿದ್ರೆ ಕ್ಲೀನಾಗಿ ಹೇಳ್ತಾರೆ, ಆಧ್ಯಾತ್ಮಿಕತೆ ಅನ್ನೋದು ಇನ್ನೂ ತುಟಿತಾ ಇದೆ, ಮಿಡಿತಾ ಇದೆ ಭಾರತದಲ್ಲಿ. ಬೇರೆ ಎಲ್ಲ ಕಡೆ ಮಲ್ಕೊಂಡ್ಬಿಟ್ಟಿದೆ, ಆದರೆ ಭಾರತದಲ್ಲಿ ಇನ್ನು ಆಧ್ಯಾತ್ಮಿಕತೆ ಅನ್ನೋದು ಇನ್ನೂ ಮಿಡಿತಾ ಇದೆ, ಇನ್ನೂ ಜೀವಂತವಾಗಿದೆ. ಅದಕ್ಕೆ ನಾವು ಹೆಚ್ಚು ಪೌಷ್ಟಿಕತೆಯನ್ನು ಕೊಟ್ಟರೆ ಅದು ಮತ್ತೆ ಎದ್ದೇಳತ್ತೆ, ಚಟುವಟಿಕೆಯಿಂದ ಕೆಲಸ ಮಾಡುತ್ತೆ. ಇದಕ್ಕೂ ಮೀರಿ ನಾವೆಲ್ಲ ಇವತ್ತಿನ ದಿನ ಕೂತಿರೋದು ಎಲ್ಲಿ ಅಂದರೆ ನಮ್ಮ ಥಿಯೋಸಫಿಕಲ್ ಸೊಸೈಟಿ ಸಿಟಿ ಲಾಡ್ಜ್ ಬ್ಯಾಂಗ್ಳೂರಿನಲ್ಲಿ ಕೂತಿದ್ವಿ. ಈ ನಮ್ಮ ಸಿಟಿ ಲಾಡ್ಜ್ ಬ್ಯಾಂಗ್ಳೂರನ್ನ 21ನೇ ಜುಲೈ 1886ರಲ್ಲಿ ಬಂದು ಇದನ್ನು ಸ್ಥಾಪನೆ ಮಾಡ್ತಾರೆ. ನಮಗೆ ಚಾರ್ಟರ್ ಸಂಖ್ಯೆ 100 ಅವರು ಕೊಟ್ಬಿಟ್ಟು ಹೋಗ್ತಾರೆ. ಆಮೇಲೆ 1893ರಲ್ಲಿ ಫಸ್ಟ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ ಅನ್ನೋದು ನಡೆಯುತ್ತೆ. ಆವಾಗ ಧರ್ಮಪಾಲರನ್ನ ಇವರೇ ಸ್ಪಾನ್ಸರ್ ಮಾಡ್ತಾರೆ. HP ಬ್ಲಾವಟ್ಸ್ಕಿನೂ ಹೋಗಿದ್ರು. ವಿವೇಕಾನಂದನಿಗೆ ಅಷ್ಟೊಂದು ಪ್ರಾಮುಖ್ಯತೆ ಸಿಕ್ಕಿದ್ದು ಆ ವರ್ಲ್ಡ್ ರಿಲಿಜಿಯನ್ನಲ್ಲಿ, ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜಿಯನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನ್ನ ಸಹೋದರ ಸಹೋದರಿಯರೇ ಅಂತಲೇ ಅವರು ಪ್ರಾರಂಭ ಮಾಡಿದ್ರು. ಆವಾಗ ಅವರಿಗೆ ಅತ್ಯಂತ ಉನ್ನತ ಮಟ್ಟದ ಜಯೋದ್ಘೋಷವನ್ನು ಎಲ್ಲರೂ ಕೂಡ ಮಾಡಿದರು. ನಮ್ಮ ಬ್ಯಾಂಗ್ಳೂರಿನಲ್ಲಿ ಒಂದು ಬೌದ್ಧರು ಅಂತ ಅಂದ ತಕ್ಷಣ ನಮಗೆ ಯಾವ್ದು ಸಿಕ್ಕತ್ತೆ, ನಮ್ಮ ಸಿಟಿ ಸೆಂಟರ್ನಲ್ಲಿ ಮಹಾಬೋಧಿ ಸೊಸೈಟಿ. ಈ ಮಹಾಬೋಧಿಯ ಸೊಸೈಟಿಯ ಸ್ಥಾಪನೆ ಕಾರ್ಯದಲ್ಲಿ ಕೂಡ ಒನ್ ಆಫ್ ದ ಮೇನ್ ಇನ್ಸ್ಟ್ರೂಮೆಂಟಲ್ಲಿ ಯಾರು ಅಂತಂದರೆ ನಮ್ಮ ಕರ್ನಲ್ ಆಲ್ಕಾಟ್. ಬರೀ ನಮ್ಮ ಬ್ಯಾಂಗ್ಳೂರಿನಲ್ಲಿ ಮಾತ್ರ ಇಲ್ಲ, ಅನೇಕ ಕಡೆ ಮಹಾಬೋಧಿ ಸೊಸೈಟಿ ಸ್ಥಾಪನೆ ಆಗಿದೆ. ಅದಕ್ಕೆ ಕೂಡ ಕಾರಣಕರ್ತರಲ್ಲಿ ಇವರು ಕೂಡ ಒಬ್ಬರೇ ಆಗಿದ್ದಾರೆ. ಇಡೀ ಪ್ರಪಂಚಾದ್ಯಂತ 893 ಚಾರ್ಟರ್ಗಳನ್ನ ಥಿಯೋಸಫಿಕಲ್ ಸೊಸೈಟಿಗೆ ಇವರು ಕೊಟ್ಟಂಥವ್ರು. 11 ಪ್ರಾದೇಶಿಕ ವಿಭಾಗಗಳನ್ನು ಇವರು ಮಾಡಿದರು. ಆ ಓಲ್ಡ್ ಏರಿಯಾ ಲೀವ್ಸ್ನ
ಕೋವಿಡ್ ಹಾಲಿಡೇ ಇದ್ದಾಗ ಸಿಸ್ಟಮ್ಯಾಟಿಕ್ಕಾಗಿ ಓದಬೇಕು ಅಂತ ಹೇಳಿ ಓದಿದಾಗ ಅವ್ರಿಗೆ ಎಷ್ಟು ಜನ ಎಷ್ಟನ್ನು ಕೊಡ್ತಾರೆ ಗಿಫ್ಟ್ ಅಂತ ಅಂದರೆ ಅಷ್ಟರ ಮಟ್ಟಿಗೆ ಕೊಡ್ತಾರೆ. ಇವತ್ತಿನ ದಿನ ನಾವು ಗಿಫ್ಟ್ ಅಂತ ಕೊಟ್ಟರೆ ಏನು ಕೊಡ್ತೀವಿ? ಯಾವುದೋ ಒಂದು ಶೋ ಪೀಸ್ ಐಟಮ್ ಕೊಡ್ತೀವಿ, ಇಲ್ಲ ಅಂತಂದರೆ ಒಂದು ಕವರಲ್ಲಿ ಒಂಚೂರು ದುಡ್ಡು ಹಾಕ್ಕೊಡ್ತೀವಿ. ಹಿಂದಿನ ಕಾಲದಲ್ಲಿ ಅದಿರಲಿಲ್ಲ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಹಿಂದಿನ ಕಾಲದಲ್ಲಿ ಕೊಡ್ತಾ ಇದ್ದಿದ್ದೇ ಗಿಫ್ಟ್ ಅಂದರೆ ಹಾಗೆ. ಅದನ್ನು ಏನು ಹಂಗಿಂಗೆ ಕೊಡ್ತಾ ಇರಲಿಲ್ಲ, ಇಷ್ಟು ಕೊಡ್ತಾ ಇರಲಿಲ್ಲ, ಆನೆ ಮೇಲೆ ಒರೆಸಿ ತಂದು ಕೊಡ್ತಾ ಇದ್ರು. ಅವರ ಕರ್ನಲ್ ಆಲ್ಕಾಟ್ರು ಆ ಮಟ್ಟದಲ್ಲಿ ಇದ್ದರು, ಆನೆ ಮೇಲೆ ಒರೆಸಿ ಗಿಫ್ಟನ್ನು ಅವರಿಗೆ ಕೊಟ್ಟರು. ಅದನ್ನು ಅವರೆಲ್ಲ ತೊಗೊಂಡು ಹೋಗಿ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಕೊಟ್ಟರು. ಪ್ರತಿಯೊಂದೂ ನನಗಾಗಲಿ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ಅಲ್ಲಿ ನಾನು ಅನ್ನೋದು ಎಲ್ಲೂ ಇರಲಿಲ್ಲ. ಬರೀ ಟಿ ಎಸ್ ಒಂದು ಚೂರು ಕೂಡ ತನಗೆ ಅಂತ ಇಟ್ಕೊಳ್ಳದೆ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಥಿಯಾಸಫಿಕಲ್ ಸೊಸೈಟಿಗೆ ಅವರು ದಾನವಾಗಿ ಕೊಟ್ಟುಬಿಟ್ರು. ಬರೀ ಥಿಯಾಸಫಿಯ ಪ್ರಚಾರಕ್ಕೆ ಅವರು ಟೊಂಕ ಕಟ್ಟಿ ನಿಂತರು. ಬರೋಡಾದ ಮಹಾರಾಜರಿಗೆ ಅವರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಕಲ್ ಎಜುಕೇಷನ್ ಅನ್ನೋದನ್ನು ಅವ್ರನ್ನ ಪ್ಲ್ಯಾನ್ ಮಾಡಿಬಿಟ್ಟು ಕೊಡ್ತಾರೆ, ಯೋಚನೆ ಮಾಡಿ ಕೊಡ್ತಾರೆ. ಇಲ್ಲಿ ಆ ಟೆಕ್ನಾಲಜಿ ಇಲ್ಲಿ ಇಂಪ್ರೂವ್ ಆಗಬೇಕು ಅಂತಂದ್ಬಿಟ್ಟು ಹೇಳಿ ಅದನ್ನು ಅವರು ಮಾಡ್ತಾರೆ. ಇನ್ನೂ ಹೆಚ್ಚಾಗಿ ನಾವು ನೋಡಬೇಕು ಅಂತ ಅಂದರೆ ಮಹಾತ್ಮರು ಅಂತ ಹೇಳ್ತಾರೆ. ನಮಗೇನಪ್ಪ ಗೊತ್ತು ಮಹಾತ್ಮರು? ಕರ್ಮ ಸಿದ್ಧಾಂತ ಇದೆ, ಎಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪುನರ್ಜನ್ಮ ಇದೆ, ಆಯಿತು, ಇದೆಲ್ಲ ಓದಿದ್ರೆ ಆಯಿತು ಪುನರ್ಜನ್ಮ ಇದೆ ಅಂತ ಹೇಳ್ಕೊಳ್ತೀವಿ. ವಿಕಾಸ ನಿಯಮ ನಡೀತಿದೆ, ಆಯಿತು, ಅದನ್ನು ಒಪ್ಕೊಳ್ತೀವಿ. ಮಹಾತ್ಮರು ಇದ್ದಾರೆ ಅನ್ನೋದು ಇನ್ನೂ ಒಂದು ಸಿದ್ಧಾಂತ ಹೇಳುತ್ತೆ. ಥಿಯಾಸಫಿಕಲ್ ಸೊಸೈಟಿ ಹೇಗೆ ಹೇಳುತ್ತೆ? ಅದಕ್ಕೇನಿದೆ ಪ್ರೂಫು? ಹೇಳ್ತಾರೆ ನಾವು ನೋಡಿದ್ವಿ, ಅವ್ರು ಹೇಳ್ತಾರೆ ನಾವು ನೋಡಿಲ್ವಲ್ಲ. ಇದು ಕರ್ನಲ್ ಆಲ್ಕಾಟ್ಗೂ ಬರುತ್ತೆ. ನೀವು ಬಂದು ಹೋದ್ರಿ, ನನ್ನ ಸಂಧಿಸಿದಿರಿ ಅಂತ ಹೇಳೋಕ್ಕೆ ನನಗೆ ಏನೂ ಗೊತ್ತಿಲ್ಲ, ಜನರು ಯಾರು ಏನೂ ನಂಬಲ್ಲ, ಏನು ಮಾಡೋದು ಅಂದಾಗ ತನ್ನ ಪೇಟವನ್ನು ಎತ್ತುಬಿಟ್ಟು ಕೊಟ್ಬಿಡ್ತಾರೆ. ಇವತ್ತಿನ ದಿನಕ್ಕೂ ಅಡಿಯಾರ್ನಲ್ಲಿ ಆ ಪೇಟ ಇದೆ, ಮಹಾತ್ಮರು ಇದ್ದಾರೆ ಅನ್ನೋದಕ್ಕೆ ಸಾಬೀತುಪಡಿಸೋದಕ್ಕೆ ಆ ಪ್ರೂಫ್ ಅನ್ನೋದು ಇವತ್ತಿಗೂ ಕೂಡ ಅಂತ ಹೇಳಿ ಇನ್ಷಿಯಲ್ನ ಬರೆದಿದ್ದಾರೆ. ಕಾಶ್ಮೀರಿ ಶಾಲ್ ನಾವು ನೋಡ್ತೀವಲ್ಲ, ಆ ಮೆಟೀರಿಯಲಲ್ಲಿ ಈಗಲೂ ಇದೆ. ಅದು ಈಗೆಲ್ಲ ಉದುರ್ಕೊಂಡು ಹೋಗ್ತಾ ಇದೆ. ನಾನು ಜಾಯ್ನ್ ಆಗಿದ್ದಂಥ ಕಾಲದಲ್ಲಿ ಪೇಟದ ರೂಪದಲ್ಲೇ ನಾನು ನೋಡಿದ್ದೆ. ಈಗ ಅದನ್ನು ಫೋಲ್ಡ್ ಮಾಡಿ ಒಂದು ಬಾಕ್ಸ್ನಲ್ಲಿ ಅದನ್ನು ಇಟ್ಟಿದ್ದಾರೆ. ಇವತ್ತಿಗೂ ಕೂಡ ನಾವು ಹಳಿಯಾರಿಗೆ ಹೋಗಿ ನೋಡಿದರೆ ಮಾಡ್ಬೋದು. ಇನ್ನು US ಏನಿತ್ತು ಅಂತಂದರೆ ಯಾರಾದರೂ ತೀರ್ಕೊಂಡ್ರೆ ಅವ್ರನ್ನ ಮಣ್ಣು ಮಾಡ್ತಾಯಿದ್ರು, ಸುಡ್ತಾ ಇರಲಿಲ್ಲ. ಆ ಸುಡೋದೆಲ್ಲ ನಮ್ಮ ಇಂಡಿಯಾಲಿ ಮಾತ್ರ ಇತ್ತು. ಮೊಟ್ಟ ಮೊದಲನೇ ಬಾರಿ ಪಬ್ಲಿಕ್ಕಲ್ಲಿ ಕ್ರಿಮೇಷನ್ ನಡೆದಿದ್ದು US 1876ನೇ ಇಸ್ವಿನಲ್ಲಿ. ಅದನ್ನು ಹೇಳಿದ್ದವನು ಕೂಡ ಕರ್ನಲ್ ಆಲ್ಕಾಟ್ರವರು. ಯಾಕಂದರೆ ಇದು ನನ್ನ ಶರೀರ ಅನ್ನೋದು ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಸುಡಬೇಕು. ಸುಟ್ಟ ತಕ್ಷಣ ಶರೀರನೇ ಇರಲ್ಲ, ಒಂದು ರೂಪ ಅನ್ನೋದು ಇರೋದಿಲ್ಲ, ಎಲ್ಲವೂ ಕೂಡ ಭಸ್ಮ ಹಾಕೊಂಡ್ಬಿಡುತ್ತೆ. ಅದನ್ನು ಮಾಡಿದರು. ಆರ್ಯ ಬಾಲಬೋಧಿನಿ ಶಾಲೆಯನ್ನು ಕೂಡ ಅವರು ತೆರೆದರು. ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೊರಾಸ್ಟ್ರಿಯನ್ ಧರ್ಮ ಮತ್ತು ಇಸ್ಲಾಂ ಮತವನ್ನು ಪುನಃ ಅವರು ರಿವೈವನ್ನು ಮಾಡಿದರು. ಇವರು ಮಾಡದೇ ಇರೋ ಕೆಲಸನೇ ಇಲ್ಲ. ಇವರು ವಕೀಲರಾಗಿ ಅನೇಕ ವರ್ಷಗಳ ಕಾಲ ಅಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಫ್ರೀ ಮೇಸನ್ ಕೂಡ ಹಾಗೆ ಕೆಲಸ ಮಾಡಿದ್ದಾರೆ. ಇವರಲ್ಲಿ ಅತ್ಯಂತ ಉನ್ನತ ಮಟ್ಟದ ಸಾಮರ್ಥ್ಯ ಯಾವುದು ಅಂದರೆ ಸಂಘಟನಾ ಸಾಮರ್ಥ್ಯ, ಆರ್ಗನೈಸೇಷನಲ್ ಕೆಪಾಸಿಟಿ ಅಂತ ಏನು ಹೇಳ್ತೀವಿ. ಇವತ್ತಿನ ದಿನದ ಕಾರ್ಯಕ್ರಮ ನಡೆಯೋದು ಸುಮ್ಮನೆ ಅಲ್ಲ, ಇದನ್ನು ಆರ್ಗನೈಸ್ ಮಾಡಬೇಕು. ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆ, ಏನೇನು ಬೇಕಾಗತ್ತೆ, ಯಾವುದಿದ್ದರೆ ಎಲ್ಲರೂ ಜನ ಬಂದು ಸೇರ್ತಾರೆ, ಪ್ರತಿಯೊಂದು ಕೂಡ ನಮಗೆ ಬೇಕೇ ಇದೆ. ಈ ಆರ್ಗನೈಸೇಷನಲ್ ಕೆಪಾಸಿಟಿ ಅವರಿಗೆ ಭಾಳ ಹೆಚ್ಚಿನ ಮಟ್ಟದಲ್ಲಿತ್ತು. ಅವರು ಅನೇಕ ಗ್ರಂಥಗಳನ್ನ ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಯಾವುದು ಅಂದರೆ ಪೀಪಲ್ ಫ್ರಮ್ ದ ಅದರ್ ವರ್ಲ್ಡ್ ಅಂತ ಹೇಳಿ ಬರೀತಾರೆ. ಓಲ್ಡ್ ಏರಿ ಲೀವ್ಸನ್ನು 6 ವಾಲ್ಯೂಮ್ನ ಅವರು ಬರೀತಾರೆ. ಥಿಯಾಸಫಿಸ್ಟ್ಗೆ ಎಡಿಟರ್ ಆಗಿ ಕೂಡ ಅವರು ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಬುದ್ಧಿಸ್ಟ್ ಕೆಟಕಿಸಮ್ ಅನ್ನೋದು 40 ಭಾಷೆಗೆ ಆಗಲೇ ಅದು ತರ್ಜುಮೆ ಆಗೋಗಿತ್ತು. ಸಣ್ಣ ಬುಕ್ಕು, ಬಟ್ ಏನೆಲ್ಲ ಬುದ್ಧರ ಬಗ್ಗೆ ನಾವು ತಿಳ್ಕೊಳ್ಬೇಕು, ಬುದ್ಧಿಸಮ್ ಬಗ್ಗೆ ತಿಳ್ಕೊಬೇಕು, ಈ ಒಂದು ಸಣ್ಣ ಪುಟ್ಟ ಗ್ರಂಥವನ್ನು ಓದಿದ್ರೆ ನಮಗೆ ಗೊತ್ತಾಗುತ್ತೆ. ಇನ್ನು ಇವರು ತೀರ್ಕೊಂಡಿದ್ದು 1907ನೇ ಇಸ್ವಿ. ಆದರೆ 1913ನೇ ಇಸ್ವಿನಲ್ಲಿ ದ ಸ್ಪಿರಿಟ್ ಆಫ್ ಜೊರಾಸ್ಟ್ರಿಯನಿಸಮ್ ಅನ್ನೋದು ಒಂದು ಗ್ರಂಥ ಇದ್ರ ಬಗ್ಗೆ ಬರೀತಾರೆ. ಇನ್ನು ಕೊಲಂಬೋ ವೈಸ್ ಪ್ರೆಸಿಡೆಂಟ್ ಆನಂದ ಕಾಲೇಜ್ ಅವರು ಏನು ಹೇಳ್ತಾರೆ ಅಂತಂದರೆ, HS ಆಲ್ಕಾಟ್ರು ನಮ್ಮ ರಾಷ್ಟ್ರ, ನಮ್ಮ ಧರ್ಮ, ನ್ಯಾಯ ಮತ್ತು ಉತ್ತಮ ನಡವಳಿಕೆಯ ಸುಧಾರಣೆಗೆ ಇವರ ಕೊಡುಗೆ ಎಷ್ಟು ಹಿರಿದು ಮತ್ತು ಮಹತ್ವದ್ದು ಎಂದರೆ ಅವರು ಶಾಶ್ವತವಾಗಿ ನಮ್ಮ ಹೃದಯದಲ್ಲಿಯೇ ಇರುತ್ತಾರೆ.
ಇನ್ ಅವರ್ ಹಾರ್ಟ್ಸ್ ಫಾರ್ ಎವರ್ ಅಂತಂದ್ಬಿಟ್ಟು ಹೇಳಿ ಅವರು ಅದನ್ನು ಬರೀತಾರೆ. ಮತ್ತು ಅಶೋಕ ಚಕ್ರವರ್ತಿ ಆಗಿದ್ದು ಕೂಡ ಕರ್ನಲ್ ಆಲ್ಕಾಟ್ ಅಂತ ಹೇಳ್ತಾರೆ. ಆ ಜನ್ಮದಲ್ಲಿ ಕರ್ನಲ್ ಆಲ್ಕಾಟ್ ಜನ್ಮ ಎತ್ತಿದ್ದಾಗ ಈ ವೈಸ್ ಪ್ರೆಸಿಡೆಂಟ್ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಸೆಕೆಂಡ್ ಅಶೋಕ ಅಂತ ಹೇಳಿ ಒಂದು ಬಿರುದನ್ನು ಕೂಡ ಕೊಟ್ಬಿಡ್ತಾರೆ. ಸೆಕೆಂಡ್ ಅಶೋಕ ಅಂತಂದ್ಬಿಟ್ಟು ಹೇಳಿ ಹೇಳ್ತಾರೆ. ಇನ್ನು KH ರವರು ಏನು ಹೇಳ್ತಾರೆ ಅಂತಂದರೆ, HS ಆಲ್ಕಾಟ್ರು ಇಡೀ ಥಿಯಾಸಫಿಕಲ್ ಸೊಸೈಟಿಯನ್ನು ಅವರು ಪ್ರತಿನಿಧಿಸ್ತಾರೆ. ಅವರು ಹೊಂದಿರುವ ಅಧ್ಯಕ್ಷ ಸ್ಥಾನದಿಂದ ಬೇರ್ಯಾರೂ ಇಲ್ಲದೆ ಇದ್ದರೂ ಕೂಡ ಥಿಯಾಸಫಿಕಲ್ ಸೊಸೈಟಿಯ ಕೆಲಸದಲ್ಲಿ ನಮಗೆ ಹತ್ತಿರವಿರುವ HPB ಅವರ ಜೊತೆ ಅವರು ಸದಾ ಕಾಲ ನಿಲ್ತಾರೆ ಅನ್ನೋ ಒಂದು ನಂಬಿಕೆ ಅವರಲ್ಲಿ ಇರುತ್ತೆ. ಆದ್ದರಿಂದ HS ಆಲ್ಕಾಟ್ರು ಸದಾ ಕಾಲ ಇದ್ದಾರೆ, ನಮಗೆ ಸೇವೆಯನ್ನು ಸಲ್ಲಿಸ್ತಾನೆ ಇದ್ದಾರೆ ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಅವರದ್ದೇ ಸೇಯಿಂಗ್ ಅಂದರೆ HS ಆಲ್ಕಾಟ್ರು ಅವರು ಸ್ವತಃ ಅವ್ರ ಸೇಯಿಂಗ್ ಅನ್ನೋದು 2 ಕೋಟನ್ನು ಮಾತ್ರ ನಾನು ತಗೊಂಡಿದ್ದೇನೆ. ಅವರು ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಮಾನಸಿಕವಾಗಿ ಎಲ್ಲ ಮಾನವರು ಕೂಡ ಸಹೋದರರು, ಎಲ್ಲರೂ ದೈವಿಕ ಸತ್ಯವನ್ನು ತಿಳಿದುಕೊಳ್ಳಲು ಅರ್ಹರು ಅಂತ ಹೇಳ್ತಾರೆ. ಎಲ್ಲರೂ ಸಹೋದರರು, ಅದನ್ನು ನಾವು ಎಲ್ಲ ಹೇಳ್ತೀವಿ. ಆದರೆ ದೈವಿಕ ಸತ್ಯವನ್ನು ಆಗಿನ ಕಾಲದಲ್ಲಿ ಈ ಬರೀ ಬ್ರಾಹ್ಮಣರು ಮಾತ್ರ ಭಗವಂತನನ್ನು ಕುರಿತು ಯೋಚನೆ ಮಾಡಬೇಕು, ಬೇರೆಯವರಿಗೆ ಅಲ್ಲ. ಕ್ಷತ್ರಿಯರು ಬರೀ ಯುದ್ಧ ಮಾಡಬೇಕು, ವೈಶ್ಯರು ಬರೀ ವ್ಯವಹಾರವನ್ನು ಮಾಡಬೇಕು, ವ್ಯಾಪಾರ ಮಾಡಬೇಕು, ವರ್ತಕರಾಗಿರಬೇಕು. ಆದರೆ ಶೂದ್ರರಿಗೆ ಏನೂ ಇಲ್ಲ, ಬರೀ ಅವರ ಸೇವೆಯನ್ನು ಮಾಡ್ಕೊಳ್ಬೇಕು ಅಂತ ಮಾತ್ರ ಇದ್ದಂಥ ಕಾಲದಲ್ಲಿ ಇವ್ರಿಗೆ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಎಂಟೈಟಲ್ಮೆಂಟ್ ಇದೆ. ದೈವಿಕ ಸತ್ಯವನ್ನು ತಿಳಿದುಕೊಳ್ಳಲು ಪ್ರತಿಯೊಬ್ಬರೂ ಕೂಡ ಅರ್ಹರಾಗಿದ್ದಾರೆ ಅನ್ನೋದನ್ನು ಅವರು ತಿಳಿಸಿ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರವರ ಸ್ವಭಾವದಲ್ಲಿ ಅವರವರಿಗೆ ತಕ್ಕಂತೆ ಉತ್ಕೃಷ್ಟ ಮಟ್ಟದಲ್ಲಿ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಆ ಸಾಮರ್ಥ್ಯ ಅಭಿವೃದ್ಧಿ ಹೊಂದುತ್ತಾ ಇದ್ದಾಗ ಅವರಿಗೇನೆ ಸ್ವತಃ ದೈವಿಕ ಜ್ಞಾನವನ್ನು ಅದು ನೀಡುತ್ತೆ. ಡಿವೈನ್ ನಾಲೆಡ್ಜ್ ಅನ್ನೋದು ಅಲ್ಲೇ ಬರುತ್ತೆ ಅಂತಂದ್ಬಿಟ್ಟು ಅವರು ಅದನ್ನು ಹೇಳ್ತಾರೆ. ಇನ್ನು ಮಹಾತ್ಮ KH ರವರು ಏನು ಹೇಳ್ತಾರೆ ನಮ್ಮ HS ಆಲ್ಕಾಟ್ನ ಕುರಿತು ಅಂತ ಹೇಳಿದ್ರೆ, ಯಾವ ಸಂದರ್ಭದಲ್ಲಿಯೇ ಆದರೂ ಕೂಡ ನಾವು ಅವರ ಮೇಲೆ ಸಂಪೂರ್ಣವಾದ ವಿಶ್ವಾಸವನ್ನು ಇಡ್ಬೋದು. ವಿಶ್ವಾಸಘಾತಕತನ ಯಾವತ್ತೂ ಕೂಡ ಅವರು ಮಾಡೋದಿಲ್ಲ. ಸುಖ ಬಂದರೂ ದುಃಖ ಬಂದರೂ ಕೂಡ ಅವರು ನಿಷ್ಠೆಯಿಂದ ಸೇವೆ ಸಲ್ಲಿಸುವುದಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಇಂತಹ ಸಮರ್ಪಣಾ ಭಾವ ಮತ್ಯಾರಲ್ಲಿ ಸಿಗಲು ಸಾಧ್ಯ ಅಂತ ಹೇಳಿಕೊಡ್ತಾರೆ. ಅವ್ರನ್ನ ಬಿಟ್ಟರೆ ಇನ್ನು ಯಾರು ಈ ಮಟ್ಟಕ್ಕೆ ನಿಷ್ಠೆಯನ್ನು ಇಟ್ಕೊಂಡಿದ್ದಾರೆ, ಸೇವೆ ಸಲ್ಲಿಸೋದಕ್ಕೆ ಸಂಪೂರ್ಣ ವಿಶ್ವಾಸವನ್ನು ಯಾರು ಗಳಿಸ್ಕೊಂಡಿದ್ದಾರೆ ಅಂತ ಯಾವತ್ತಿಗೂ ಕೂಡ ಅವ್ರು ಪ್ರಶ್ನೆ ಮಾಡಲೇ ಇಲ್ಲ. ನಮಗೊಂದು ಕೆಲಸ ಕೊಟ್ಟರೆ ಯಾರಿಗೆ ಹೇಳಿದ್ಯಾರೋ, ನಾನೇ ಯಾಕೆ ಮಾಡಬೇಕು, ನನ್ನನ್ನೇ ಯಾಕೆ ಕೇಳ್ತಿದ್ದೀರಾ, ಈ ಎಲ್ಲ ಪ್ರಶ್ನೆ ಇದೆ. ಬಟ್ ಆಲ್ಕಾಟ್ರು ಒಂದು ಪ್ರಶ್ನೆಯನ್ನು ಕೂಡ ಅವರು ಮಾಡಿದವರೇ ಅಲ್ಲ. ವಿಧೇಯತೆಯಿಂದ ಕಾರ್ಯವನ್ನು ನಿರ್ವಹಿಸಿದರು. ಮಾಸ್ಟರ್ ಹೇಳಿದ್ರು, ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಮಾಸ್ಟರ್ ಎಲ್ಲವನ್ನ ಕೂಡ ತಿಳಿದುಕೊಂಡಿರುವಂಥವ್ರು. ಅವ್ರು ಹೇಳಿದ್ದು ಅಂದರೆ ಕಾಲಿನಲ್ಲಿ ತೋರಿಸಿದ್ರು ಕೂಡ ನಾವು ತಲೆ ಮೇಲೆ ಒತ್ತು ಮಾಡಬೇಕು ಅಂತ ಹೇಳ್ತೀವಲ್ಲ, ಆ ರೀತಿ ಕಾರ್ಯವನ್ನು ನೀಡಿಸಿದ್ರು. ಅವರ ಅತಿಯಾದ ಉತ್ಸಾಹ, ತುಂಬ ಲವಲವಿಕೆ ಇದೆ, ತುಂಬ ಉತ್ಸಾಹ ಇದೆ. ಆ ಒಂದು ಜೋಶಲ್ಲಿ ಮಾಡಿದಾಗ ಕೆಲವೊಂದು ತಪ್ಪುಗಳಾಗತ್ತೆ. ಆದರೂ ಕೂಡ ಆ ತಪ್ಪನ್ನು ತಿದ್ದುಕೊಳ್ತಾರೆ, ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದನ್ನು ತಿದ್ದುಕೊಂಡು ಅಷ್ಟೇ ವಿನಯದಿಂದ ತಪ್ಪನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವರು ಯಾವತ್ತೂ ಕೂಡ ಹಿಂಜರಿಲೇ ಇಲ್ಲ. ಅಗತ್ಯವಿದ್ದಾಗ ತನಗೆ ಏನು ಸೌಕರ್ಯ, ಬೇಸಿಕ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದನ್ನು ಎಲ್ಲವನ್ನೂ ಕೂಡ ಅವರು ತ್ಯಾಗ ಮಾಡಿದ್ರು. ಈ ಮಹಾತ್ಮರ ಕೆಲಸ ಮಾಡೋದಕ್ಕೆ ತನ್ನ ಜೀವನವನ್ನೇ ಸಂತೋಷದಿಂದ ತ್ಯಾಗ ಮಾಡೋದಕ್ಕೂ ಕೂಡ ಅವರು ಸಿದ್ಧರಾಗಿರ್ತಾರೆ. ಅವರಿಗೆ ಯಾವುದೇ ಆಹಾರ ಕೊಟ್ಟರೂ ಕೂಡ ಅವರು ಅದನ್ನು ಸ್ವೀಕಾರ ಮಾಡ್ತಾರೆ. ನಾವೊಂಚೂರು ಉಪ್ಪು ಜಾಸ್ತಿ ಆಯಿತು, ಖಾರ ಜಾಸ್ತಿ ಆಯಿತು, ಇದು ನಮ್ಮ ಫುಡ್ ಅಲ್ಲ, ಬೆಳಗ್ಗೆ ನನಗೆ ಇದು ಸೇರಲ್ಲ, ರಾತ್ರಿ ನಂಗೆ ಅದು ಸೇರಲ್ಲ, ಇದನ್ನ ತಿನ್ನಬಾರ್ದು. ಈ ಊಟಕ್ಕೋಸ್ಕರ ಎಷ್ಟು ನಮ್ಮ ಮನೆಯಲ್ಲಿ ಗಲಾಟೆಗಳಾಗತ್ತೆ. ಅಮ್ಮ ಒಂದು ಕೇಳಿದಾಗ ಗಂಡನಿಗೊಂದು ಬೇಕಿರುತ್ತೆ, ಮಗನಿಗೊಂದು ಬೇಕಿರುತ್ತೆ, ಮಗಳಿಗೊಂದು ಬೇಕಿರುತ್ತೆ, ಅತ್ತೆ ಮಾವನಿಗೊಂದು ಬೇಕಿರುತ್ತೆ. ಆದರೆ ಇಲ್ಲಿ ಅವರು ವೆಸ್ಟರ್ನ್ ಆದರೂ ಕೂಡ ಇಂಡಿಯನಲ್ಲಿ, ನಮ್ಮ ಇಂಡಿಯಲ್ಲಿ ಇರುವಷ್ಟು ಊಟದ ವೆರೈಟಿ ಬೇರೆ ಎಲ್ಲೂ ಸಿಕ್ಕಲ್ಲ. ಅವ್ರು ಇಡೀ ವಿಶ್ವವನ್ನೇ ಅವರು ಪರ್ಯಟನೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ಯಾವುದೇ ಆಹಾರ ಕೊಟ್ಟರು ಕೂಡ ಅವರು ಒಂದು ತುಟಕ್ ಸಿಕ್ಕಿದ್ದ ಆಹಾರವನ್ನು ಅವರು ಅದನ್ನು ಸೇವಿಸ್ತಾ ಇದ್ದರು. ಆಹಾರ ಇಲ್ಲದೆ ಹೋದರೂ ಕೂಡ ಅವರು ಸುಮ್ಮನೆ ಇರ್ತಾಯಿದ್ರು. ನಮ್ಗೆ ಒಂದೊತ್ತು ಊಟ ಇಲ್ಲ ಅಂದರೆ ರಾತ್ರಿ ಊಟ ಸ್ವಲ್ಪ ಕಡಿಮೆ ಆಯಿತು ಅಂದರೆ ನಿದ್ದೆ ಬರಲ್ಲ. ಆದರೆ ಅವ್ರಿಗೆ ಊಟ ಇಲ್ಲದೆ ಹೋದರೂ ಕೂಡ ಅವರು ಸುಮ್ಮನೆ ನನಗೆ ಊಟ ಬೇಕು ಅಂತ ಕೇಳಲಿಲ್ಲ. ಈಗಿನ ಕಾಲದ ಥರ ಹೋಟೆಲ್ ಗೀಟೆಲ್ಲ ಅವತ್ತಿನ ದಿನ ಯಾವುದೂ ಇರಲಿಲ್ಲ.
ಹಾಗಿದ್ದರೂ ಕೂಡ ಅವರು ಸುಮ್ಮನೆ ಇದ್ದರು. ಯಾವುದೇ ಆಸ್ತಿ ಕೊಟ್ಟರು ಅವರು ಮಲಗ್ತಾ ಇದ್ದರು. ಯಾವುದೇ ಸ್ಥಳದಲ್ಲಿ ಕೂಡ ಅವರು ಕೆಲಸ ಮಾಡುವಂಥ ಕೆಪಾಸಿಟಿಯನ್ನು ಅವರು ಹೊಂದಿದ್ರು. ಇಲ್ಲಿ ಅಂದರೆ ಕೆಲಸ ಮಾಡ್ತೀನಿ, ಅಲ್ಲಿ ಅಂದರೆ ಕೆಲಸ ಮಾಡಲ್ಲ. ನಮ್ಮ ಥಿಯಾಸಫಿಕಲ್ ಸೊಸೈಟಿಗೆ ಹೇಳಿದ್ದಾರೆ, ಯಾವುದೆಲ್ಲ ಸಂಘ ಸಂಸ್ಥೆಗಳು ಸಹೋದರ ಭಾವಕ್ಕೋಸ್ಕರ ಕೆಲಸ ಮಾಡ್ತಾ ಇದೆಯೋ ನಾವು ಅಲ್ಲಿ ಕೂಡ ನಮ್ಮದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾದರೆ ನಾವು ಅಲ್ಲಿ ಹೋಗಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದಿದೆ. ನಾವು ಬರೀ ಸೊಸೈಟಿಗೆ ಮಾತ್ರ ಮಾಡ್ತೀವಿ, ಆಚೆ ಕಡೆಗೆ ಮಾಡಲ್ಲ ಅಂತ ಹೇಳ್ತೀವಿ. ಸಮಾಜ ಯಾರನ್ನೆಲ್ಲ ಈ ಪಂಚಮರು ಅಂತ ಏನು ಹೇಳಿದೆ ಅವ್ರನ್ನೆಲ್ಲ ತಿರಸ್ಕಾರ ಮಾಡಿದ್ರಲ್ಲ, ಎಲ್ಲರನ್ನೂ ಕೂಡ ಸಹೋದರ ಭಾವ ಅಂತ ತಿಳ್ಕೊಂಡು ಅವರು ಎಲ್ಲರ ಜೊತೆ ಕೂಡ ಬೆರೆತರು. ನಾವೆಲ್ಲ ಹಳೆ ಪಿಕ್ಚರ್ನ ನೋಡಿದ್ರೆ ಏನೋ, ಈ ಬಾವಿಯಲ್ಲಿ ನೀರನ್ನು ನೀನು ಕುಡಿಕೂಡ್ದು, ಸೇವಿಸ್ಕೂಡ್ದು, ನೀನಿಲ್ಲಿ ನೀರು ಸೇದ್ಕೂಡ್ದು, ಇಲ್ಲಿಂದ ಒಳಗಡೆಗೆ ನಿನಗೆ ಎಂಟ್ರಿ ಇಲ್ಲ, ಊರಿಂದ ಹೊರಗಡೆ ಇರಬೇಕು, ಇದೆಲ್ಲ ಇತ್ತಲ್ಲ. ಆದರೆ ಇವರಿಗೆ ಏನೂ ಇಲ್ಲ, ಎಲ್ಲರನ್ನೂ ಕೂಡ ಸಹೋದರರು ಅಂತ ಹೇಳಿ ಅವ್ರ ಜೊತೆ ಬೆರೆತರು. ಮತ್ತು ಧ್ಯೇಯದ ಹಿತಕ್ಕಾಗಿ ಯಾವುದೇ ಕಷ್ಟ ನಷ್ಟಗಳನ್ನು ಕೂಡ ಇವರು ಸಹಿಸ್ಕೊಂಡ್ರು. ಬರೀ ಥಿಯಾಸಫಿಯ ಸೊಸೈಟಿಯ ಧ್ಯೇಯ ಯಾವುದು ಅಂದರೆ ಸಹೋದರ ಭಾವ. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ಕೂಡ ಎಲ್ಲವನ್ನ ಸಹಿಸ್ಕೊಂಡ್ರು. ಇಂಥವ್ರು ಎಲ್ಲಿ ಸಿಗ್ತಾರೆ ಅಂತ ಸ್ವತಃ ಮಹಾತ್ಮ KH ರವರು ಇವರ ಬಗ್ಗೆ ಬರೀತಾರೆ. ಏನೇ ಆದರೂ ಕೂಡ, ಎಷ್ಟೇ ಕಷ್ಟ ನಷ್ಟ ವಿರೋಧ ದ್ರೋಹ ಯಾರೇ ಬಗೆದರೂ ಕೂಡ ತಮ್ಮ ಕರ್ತವ್ಯದಿಂದ ಹಿಂದೆ ಸರಿಲಿಲ್ಲ. ಅಪ್ಪ ಇಷ್ಟೆಲ್ಲ ರಾಜಕೀಯ ಇದೆ, ನನಗೆ ಯಾಕೆ ಬೇಕು, ಮುಂದೆ ಹೆಜ್ಜೆ ನಾನು ಹಿಂದೆಗಡೆ ಇರ್ತೀನಿ ಅಂತ ನಾವುಗಳು ಹೇಳ್ತೀವಿ, ನನಗಿದ್ರದ್ದು ಬೇಕೇ ಇಲ್ಲ ಅಂತ. ಆದರೆ ಅವರು ಕರ್ತವ್ಯದಿಂದ ಒಂದು ದಿವಸಕ್ಕೂ ಕೂಡ ಹಿಂದೆ ಸರಿದವರೇ ಅಲ್ಲ. ಅವರ ಪ್ರೇರಣೆ, ಅಧಿಕಾರ, ಖ್ಯಾತಿ ಯಾವುದು ಕೂಡ ವೈಯಕ್ತಿಕ ಲಾಭಕ್ಕೋಸ್ಕರ ಅವರು ಉಪಯೋಗಿಸ್ಕೊಳ್ಳಲಿಲ್ಲ. ತಮ್ಮ ಗುರುಗಳ ಮೇಲಿನ ಭಕ್ತಿ ಮತ್ತು ಸಮಾಜದ ಸೇವೆಯೇ ಅವರ ಉದ್ದೇಶ ಆಗಿತ್ತು. ಆಲ್ಟ್ರೂಯಿಸಮ್ ಅಂತಂದ್ಬಿಟ್ಟು ಏನು ಹೇಳ್ತಾರೆ, ಆ ಆಲ್ಟ್ರೂಯಿಸಮ್ನ ಇವರು ಸ್ವತಃ ತನ್ನ ಜೀವನದಲ್ಲಿ ಜೀವಿಸಿದಂತಹ ವ್ಯಕ್ತಿ. ಆಡಳಿತದಲ್ಲಿ HPB ಅವರು HSO ಹೇಳ್ತಾರೆ, ಆಡಳಿತದಲ್ಲಿ ಅಥವಾ ತತ್ವಶಾಸ್ತ್ರದಲ್ಲಿ ಅವರಿಗಿಂತ ಹೆಚ್ಚು ಪ್ರತಿಭಾವಂತರಿರ್ಬೋದು. ಅವರ ಸ್ನೇಹಿತರ ಮೇಲಿನ ನಿಷ್ಠೆ, ಮಾತಿನ ಪ್ರಾಮಾಣಿಕತೆ ಮತ್ತು ನಿಜವಾದ ಥಿಯಾಸಫಿಯ ಸೇವೆಯಲ್ಲಿ ಅವರಿಗೆ ಸಮಾನರು ಯಾರೂ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಕೆಲವರು ಅನೇಕ ತಪ್ಪುಗಳನ್ನ ಮಾಡ್ತಾರೆ, ಕೆಲವರು ಸಣ್ಣ ಪುಟ್ಟ ತಪ್ಪುಗಳನ್ನ ಕೂಡ ಮಾಡ್ತಾರೆ. ಕೆಲವರಿಗೆ ಪ್ರದರ್ಶನದಲ್ಲಿ ಆಸಕ್ತಿ ಇರುತ್ತೆ, ಕೆಲವರಿಗೆ ಇನ್ನೇನೂ ಇಲ್ಲ, ಟೀಕೆ ಮಾಡೋದು ಒಂದೇ ಅವರಿಗೆ ಗೊತ್ತಿರುತ್ತೆ. ಯಾರು ಏನೇ ಮಾಡಲಿ ಹಿಂಗೆ ಅನ್ಬೇಕು, ಅವರು ಕಾಲು ಕೆರೆದ್ರೇ ಅವ್ರಿಗೆ ತೃಪ್ತಿ ಆಗುತ್ತೆ. ಇವರು ಎಲ್ಲರ ಮಧ್ಯೆ ಕೂಡ HSO ಏನೇ ತಪ್ಪು ಮಾಡಲಿ, ಏನೇ ಮಾಡಿದರೂ ಕೂಡ ಅವರ ಮನಸ್ಸು ಮಗುವಿನಂತೆ ನಿಷ್ಕಲ್ಮಶವಾಗಿತ್ತು, ಅಷ್ಟೇ ಸ್ಪಷ್ಟವಾಗಿತ್ತು, ಅಷ್ಟೇ ಪ್ರೀತಿಯಿಂದ ಉಂಟಾಗಿತ್ತು. ಅದು ಮಾನವೀಯ ದೌರ್ಬಲ್ಯ ಮಾತ್ರ, ಆದರೆ ಅದು ಅದೇ ದೊಡ್ಡ ಅಪರಾಧ ಅಂತ ಹೇಳಿ. ಯಾಕಂದರೆ ಅವರು ಅಷ್ಟು ಮಟ್ಟಿಗೆ ಝೀಲ್ ಅನ್ನೋದಿತ್ತಲ್ಲ, ಉತ್ಸಾಹದಿಂದ ಯಾರು ಟೀಕೆ ಮಾಡಿದ್ರು HPB ಅವರು ಅದನ್ನು ಒಪ್ಕೊಳ್ತಾ ಇಲ್ಲ. ಆಮೇಲೆ ನಮ್ಮ ಸೊಸೈಟಿಲಿ ಸ್ವಲ್ಪ ಏರುಪೇರು ಎಲ್ಲ ಆದಾಗ ನಾವೇನು ಹೇಳ್ತೀವಿ, ಆ ಪ್ರೆಸಿಡೆಂಟಿಂದ ಹಾಗಾಯಿತು, ಆ ಸೆಕ್ರೆಟರಿಯಿಂದ ಹಾಗಾಯಿತು, ಆ ವೈಸ್ ಪ್ರೆಸಿಡೆಂಟಿಂದ ಹಿಂಗಾಯಿತು, ಈ ಟ್ರೆಷರರಿಂದ ಹೀಗಾಯಿತು, ಇವರು ಇದನ್ನು ಮಾಡಿಬಿಟ್ರು, ಅವ್ರು ಅದನ್ನು ಮಾಡಿಬಿಟ್ರು. ಇಲ್ಲಿ HPB ಅವರು ಸ್ವತಃ ಹೇಳ್ತಾರೆ, ಸೊಸೈಟಿಯ ಬೆಳವಣಿಗೆ ನಿರೀಕ್ಷಿತ ಮಟ್ಟಕ್ಕೆ ತಲುಪದಿದ್ದರೆ ಅದರ ಹೊಣೆಗಾರಿಕೆ ಕೇವಲ ಅಧ್ಯಕ್ಷರದ್ದಲ್ಲ. ಅನೇಕ ಸದಸ್ಯರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದೆ ಸಂಸ್ಥೆಯ ಪ್ರಗತಿಗೆ ಅಡ್ಡಿಯಾಗಿದ್ದಾರೆ ಅಂತ ಹೇಳಿ ಅವರು ಅಭಿಪ್ರಾಯವನ್ನು ಪಡ್ತಾರೆ. ಪ್ರತಿಯೊಬ್ಬ ಸದಸ್ಯರು ಕೂಡ ಅದಕ್ಕೆ ಕಾರಣ. ಎಲ್ಲ ಬ್ಲೇಮನ್ನು ತೆಗೆದುಬಿಟ್ಟು ಪ್ರೆಸಿಡೆಂಟ್ ಮೇಲೆ ಕೂರಿಸೋದು ತಪ್ಪು ಅಂತಂದ್ಬಿಟ್ಟು ಹೇಳ್ತೇವೆ. ಆ ಟೀಕೆ ಮಾಡೋದ್ರ ಬದಲು ಏನು ಮಾಡಬೇಕು ಅಂದರೆ ಕ್ರಿಯಾಶೀಲವಾಗಿ ಕೆಲಸ ಮಾಡೋದು ಉತ್ತಮ ಅಂತಂದ್ಬಿಟ್ಟು ಹೇಳ್ತಾರೆ. ಥಿಯಾಸಫಿಯ ಆಚರಣೆಯಲ್ಲಿ ಎಲ್ಲಿ ಇದೆ ಅಂತಂದರೆ, ಥಿಯಾಸಫಿ ಆ್ಯಸ್ ಇಟ್ ಈಸ್ ಎಲ್ಲಿ ಆಚರಣೆಯಲ್ಲಿತ್ತು ಅಂದರೆ ಅಡಿಯಾರ್ನಲ್ಲಿತ್ತು. ಒಂದು ಹಂತ ಬರುತ್ತೆ, ಬರೀ ಗಾಸಿಸಮ್ ಇರುತ್ತೆ, ಹಾಗಾಗಿ ಒಂದು ರೂಲ್ನ ತರ್ತಾರೆ, ಅಡಿಯಾರ್ನಲ್ಲಿ ನೋ ಗಾಸಿಪ್. ಇದು ಬಂದಾಗಿಂದ ಅಡಿಯಾರ್ನಲ್ಲಿ ಥಿಯಾಸಫಿ ಜೀವಿಸೋದಕ್ಕೆ ಅಲ್ಲಿ ಆಗುತ್ತೆ. ಟೋಟಲ್ಲಾಗಿ ಅವರು ಏನು ಹೇಳ್ತಾರೆ HB ಬ್ಲಾವಟ್ಸ್ಕಿ ಅವರು ಅಂತಂದರೆ, ಕರ್ನಲ್ ಆಲ್ಕಾಟ್ನ ನಾಯಕತ್ವ, ತ್ಯಾಗ, ನಿಷ್ಠೆ, ಸೇವೆಯನ್ನು ಹೊಗಳುತ್ತಾ ಅವರ ವಿರುದ್ಧದ ಟೀಕೆಗಳು ಅನ್ಯಾಯಕರವಂತ ಹೇಳಿ ಅವರು ವಾದಿಸ್ತಾರೆ. ಸಂಸ್ಥೆಯ ಯಶಸ್ಸು ಅಥವಾ ವೈಫಲ್ಯ ಒಬ್ಬ ನಾಯಕನ ಮೇಲಷ್ಟೇ ಅವಲಂಬಿತವಾಗಿಲ್ಲ, ಎಲ್ಲ ಸದಸ್ಯರ ಜವಾಬ್ದಾರಿಯೂ ಕೂಡ ಅದರಲ್ಲಿ ಸಮಾನವಾಗಿ ಇದೆ. ಆ ಸಮಾನ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಇನ್ನು ಅವರ ವ್ಯಕ್ತಿತ್ವ ಹೇಗಿತ್ತು ಅಂತಂದರೆ, ಇವರು ಅಪಾರವಾದ ಶ್ರಮಜೀವಿಗಳಾಗಿರ್ತಾರೆ. ಪ್ರಾಮಾಣಿಕತೆ ಅನ್ನೋದು ಇವರಿಗೆ ರಕ್ತಗತವಾಗಿ
ಇರುತ್ತೆ. ಆ ಧೈರ್ಯ ಅನ್ನೋದು ಇವ್ರನ್ನ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಸಿಕ್ಕೋದಿಲ್ಲ. ತಮ್ಮ ಸಮಯ, ಹಣ, ಶಕ್ತಿ ಎಲ್ಲವನ್ನೂ ಕೂಡ ನಮ್ಮ ಸಂಸ್ಥೆಯ ಹಿತಕ್ಕೋಸ್ಕರನೇ ಅವರು ತ್ಯಾಗ ಮಾಡ್ತಾರೆ. ಇದನ್ನು ಬಿಟ್ಟು ಅವರು ಬೇರೆ ಏನೂ ಕೂಡ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಕೃಷಿ ಶಿಕ್ಷಣಕ್ಕಾಗಿ ಅನೇಕ ಶಾಲೆಗಳನ್ನ ಸ್ಥಾಪಿಸ್ತಾರೆ ಮತ್ತು ಅನೇಕ ಗ್ರಂಥಗಳನ್ನ ಅವರು ಬರೀತಾರೆ. ಅಂತರ್ಯುದ್ಧದಲ್ಲಿ ಉತ್ತರ ಸೇನೆಗೆ ಸೇರಿ ದೇಶ ಸೇವೆಯನ್ನು ಕೂಡ ಅವರು ಮಾಡ್ತಾರೆ. ಆಮೇಲೆ ಅವರ ಧೈರ್ಯ ಮತ್ತು ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆಗೆ ಅವರಿಗೆ ಅನೇಕ ಪ್ರಶಸ್ತಿಗಳು ಅವರಿಗೆ ಸಿಕ್ಕತ್ತೆ. ನೀವು ಬನ್ನಿ ಅಂತ ಇದ್ದರೆ ವಿನಃ ಇವ್ರು ನಮಗೆ ಬೇಡ ಅಂತ ಹೇಳೋರು ಯಾರೂ ಇಲ್ಲ. ಅಷ್ಟೆಲ್ಲ ಭ್ರಷ್ಟಾಚಾರ ಇದ್ದರೂ ಕೂಡ ನೀವು ಬನ್ನಿ ಅಂತಲೇ ಅವರು ಹೇಳ್ತಾಯಿದ್ರು. ಅವರು ವಕೀಲರಾಗಿ ಅನೇಕ ವರ್ಷಗಳ ಕಾಲ ಕೆಲಸವನ್ನು ಮಾಡಿದರು. ವಕೀಲಿ ಕೆಲಸ ಮಾಡಬೇಕಾದ್ರೆ ಲಾಭ ಸಿಕ್ಕತ್ತೆ. ನಾವು ನಾಲ್ಗೆ ಹೆಂಗೆ ತಿರುಗಿಸಿದ್ರೆ ಅಷ್ಟು ದುಡ್ಡು ನಮ್ಮದು ಪಾಲಿಗೆ ಬರುತ್ತೆ. ಆದರೆ ತಮ್ಮ ಲಾಭದಾಯಕ ವಕೀಲಿ ವೃತ್ತಿಯನ್ನು ಕೂಡ ತ್ಯಜಿಸಿ ಸಂಪೂರ್ಣ ಜೀವನವನ್ನು ಥಿಯಾಸಫಿಕಲ್ ಸೊಸೈಟಿಯ ಸೇವೆಗೋಸ್ಕರ ಇವರು ಅರ್ಪಣೆಯನ್ನು ಮಾಡಿಕೊಳ್ತಾರೆ. ಇಷ್ಟೇ ಅಲ್ಲ, ಜಪಾನ್ನಲ್ಲಿ ಕೂಡ ಉತ್ತರ ಮತ್ತು ದಕ್ಷಿಣ ಬೌದ್ಧ ಸಂಪ್ರದಾಯಗಳ ನಡುವೆ ಇವರು ಸಾಮರಸ್ಯವನ್ನು ಅವರು ಸ್ಥಾಪಿಸ್ತಾರೆ. ಮೇಡಮ್ ಬ್ಲಾವಟ್ಸ್ಕಿ ಅವರ ನಿಧನದ ನಂತರವೂ ಕೂಡ ಈ ಸಂಸ್ಥೆಯನ್ನು ಅಷ್ಟೇ ಯಶಸ್ವಿಯಾಗಿ ಮುಂದುವರ್ಸ್ಕೊಂಡು ಬರ್ತಾರೆ. ಮೇಡಮ್ ಬ್ಲಾವಟ್ಸ್ಕಿ ಅವರು 1891 ಇಸ್ವಿನಲ್ಲಿ ಅವರು ನಿಧನ ಆಗ್ತಾರೆ. ಅದು ಹೆಂಗೆ ಅಂದರೆ ಬಲಗೈಯೇ ಹೊರಟೋದಂಗೆ ಆಗೋಗ್ಬಿಡುತ್ತೆ ಅವ್ರಿಗೆ. ನಾವಿಬ್ಬರು ಸದಾಕಾಲ ಜೊತೆಯಲ್ಲಿದ್ವಿ, ಅವರಿಲ್ಲ ನಾನು ಒಬ್ಬಳೇ ಹೇಗೆ ಅಂತ ನಾವೆಲ್ಲ ಯೋಚನೆ ಮಾಡ್ತೀವಲ್ವ. ಒಬ್ರು ಹೋಗ್ಬಿಟ್ರೆ ನಮ್ಗೆ ಇನ್ನೇನಪ್ಪ ಜೀವನನೇ ಇಲ್ಲ, ನಾನು ಯಾಕೆ ಮಾಡಲಿ, ಅವರಿದ್ದರೂ ಏನೋ ಒಂದು ಡ್ರೈವಿಂಗ್ ಫೋರ್ಸ್ ಇತ್ತು ಅಂತ. ಆದರೆ ಇವರು ಅದನ್ನು ಮಾಡಲೇ ಇಲ್ಲ. ಅವ್ರ ಬಲಗೈ ಹೋದರೂ ಕೂಡ ಅವರು ಮಾಡಿದರು. ಇವರಿಗೆ ಸಹಾಯಕರಾಗಿ ನಿಂತವರು ಆ್ಯನಿ ಬೆಸೆಂಟ್ರವರು. ಆಮೇಲೆ ಇವರು ನಿಧನ ಆಗೋ ಹೊತ್ತಿಗೆ ಇವರು ಇನ್ನೊಬ್ಬರನ್ನ ಅಪಾಯಿಂಟ್ ಮಾಡಿ ಅಂತ ಹೇಳ್ತಾರೆ. ಆವಾಗ ಅವರು ನಾಮಿನೇಟ್ ಮಾಡಬೇಕಿತ್ತು, ಅದು ರೂಲ್ಸು ರೆಗ್ಯುಲೇಷನ್ ಪ್ರಕಾರ. ಆದರೆ ಇವರು ಅಪಾಯಿಂಟೆಡ್ ಅಂತ, ಅದು ಬೈ ಡಿಫಾಲ್ಟ್ ಆಗೋಗುತ್ತೆ. ಅದಕ್ಕೆ ಮತ್ತೆ ಶುರು ಆಯಿತು ರಾಜಕೀಯ. ಹೆಂಗೆ ಮಾಡಿದರು, ಬೇಕಿದ್ದಾಗ ಅವ್ರನ್ನ ಉಪಯೋಗಿಸ್ಕೊ, ಬೇಡದೇ ಇದ್ದಾಗ ಅಪಾಯಿಂಟ್ ಅಂತ ಹೆಂಗೆ ಮಾಡಿಬಿಟ್ರು, ನಾಮಿನೇಟ್ ಮಾಡಬೇಕಿತ್ತು ಅಂತ. ಮತ್ತೆ ಇನ್ನೂ ಒಂದು ಸಲ ಎಲೆಕ್ಷನ್. ಆ ಎಲೆಕ್ಷನ್ ಆದರೂ ಕೂಡ ಆ್ಯನಿ ಬೆಸೆಂಟ್ ಅವರೇ ಅದರಲ್ಲಿ ಗೆದ್ದು ಬರ್ತಾರೆ. ಎಚ್.ಎಸ್. ಆಲ್ಕಾಟ್ರು ಕೇವಲ ಅಮೇರಿಕಾದ ಸಾರ್ವಜನಿಕ ಸೇವಕರಾಗಿದ್ದಷ್ಟೇ ಅಲ್ಲದೆ ಭಾರತ ಮತ್ತು ಶ್ರೀಲಂಕಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪುನರುಜ್ಜೀವನಕ್ಕೆ ಮಹತ್ವದ ಕೊಡುಗೆಯನ್ನು ಇವರು ಕೊಡ್ತಾರೆ. ಮತ್ತು ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ಬೆಳವಣಿಗೆಗೆ ಸಂಪೂರ್ಣ ಜೀವನವನ್ನು ಸಮರ್ಪಿಸಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳಿ ಆ್ಯನಿ ಬೆಸೆಂಟ್ ಇವ್ರನ್ನ ಉನ್ನತ ಮಟ್ಟದಲ್ಲಿ ಹೆಚ್ಚಾಗಿ ಅವ್ರನ್ನ ಕೊಂಡಾಡ್ತಾರೆ. ಇನ್ನು ಆ್ಯನಿ ಬೆಸೆಂಟ್ ಆದ ನಂತರ ನಮ್ಮ C.W. ಲೆಡ್ಬೀಟರ್ ಅವರು ಏನು ಹೇಳ್ತಾರೆ ಅಂತಂದರೆ, ಎಚ್.ಎಸ್. ಆಲ್ಕಾಟ್ ಅತ್ಯಂತ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು ಅಂತ ಅವ್ರನ್ನ ಕೊಂಡಾಡ್ತಾರೆ. ಅತ್ಯಂತ ಶ್ರೇಷ್ಠ ನಾಯಕರುಗಳಲ್ಲೇ ಕೂಡ ಇವರು ಒಬ್ಬರು ಅಂತ ಹೇಳ್ತಾರೆ. ಈಗ ತಾನೇ ಅವರು ಹೇಳಿದ್ರಲ್ಲ, ಥಿಯಾಸಫಿ ಕೊಟ್ಟಿದ್ದು ಯಾರು? ಬ್ಲಾವಟ್ಸ್ಕಿ ಅವರು ಥಿಯಾಸಫಿಯನ್ನು ಕೊಟ್ಟರು. ಥಿಯಾಸಫಿಕಲ್ ಸೊಸೈಟಿಯನ್ನು ಕೊಟ್ಟಿದ್ದು ಎಚ್.ಎಸ್. ಆಲ್ಕಾಟ್. ಇದನ್ನು ನಮಗೆ ತಿಳಿಸಿ ಮನವರಿಕೆ ಮಾಡಿಕೊಟ್ಟಿದ್ದು C.W. ಲೆಡ್ಬೀಟರ್. ಸಂಸ್ಥೆಯ ಆಡಳಿತ, ಸಂಘಟನೆ ಮತ್ತು ವಿಸ್ತರಣೆಯ ಹೊಣೆಗಾರಿಕೆಯನ್ನು ಅವರು ಸಂಪೂರ್ಣವಾಗಿ ತನ್ನ ಮೇಲೆ ತೆಗೆದುಕೊಂಡು ಅದನ್ನು ಯಶಸ್ವಿಯಾಗಿ ಅವರದನ್ನು ನಿರ್ವಹಣೆಯನ್ನು ಮಾಡ್ತಾರೆ. ನಮ್ಮ ಅಡಿಯಾರ್ ಲೈಬ್ರರಿ ಇಡೀ ಪ್ರಪಂಚದಲ್ಲಿ ತೆಗೆದುಕೊಂಡು ನೋಡಿದ್ರೆ ಒನ್ ಆಫ್ ದ ಬೆಸ್ಟ್ ಲೈಬ್ರರಿ ಅಂತ ನೆನ್ನೆಗೆ ಅಷ್ಟರ ಮಟ್ಟಿಗಿತ್ತು. ಎಲ್ಲ ಕಡೆಯಿಂದ ತಾಳೆಗರಿಯನ್ನು ಅವರು ತೆಗೆದುಕೊಳ್ತಾರೆ. ಫಸ್ಟು ಅದು ಹೆಡ್ ಕ್ವಾರ್ಟರ್ಸ್ ಹಾಲ್ನಲ್ಲಿ ಎಂಟರ್ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿತ್ತು. ಅಲ್ಲಿ ಎಲ್ಲ ಆದಮೇಲೆ ಸೆಗ್ರಿಗೇಟ್ ಮಾಡಿ ಅಲ್ಲಿ ಲೈಬ್ರರಿ ಮಾಡಿದ್ರು. ನಂತರ ಅದನ್ನು ಮತ್ತೆ ಅಡಿಯಾರ್ ಇವತ್ತಿನ ದಿನ ಎಲ್ಲಿದೆ ಅಲ್ಲಿ ಅದನ್ನು ಶಿಫ್ಟ್ ಮಾಡಿ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಕೇಂದ್ರವನ್ನಾಗಿ ಅದನ್ನು ಅವರು ರೂಪಾಂತರ ಮಾಡ್ತಾರೆ. ಯಾವುದೇ ಸಂದರ್ಭದಲ್ಲಾಗಲಿ ಅಧ್ಯಕ್ಷಗಿರಿಯ ವೈಯಕ್ತಿಕ ಅಭಿಪ್ರಾಯವನ್ನು ಸಂಸ್ಥೆ ಮೇಲೆ ಅವರು ಒಂದು ದಿವಸಕ್ಕೂ ಕೂಡ ಹೇಳಲಿಲ್ಲ. ನಾನು ಪ್ರೆಸಿಡೆಂಟು, ನಾನು ಹೇಳ್ತೀನಿ, ನಾನು ಹೇಳ್ದಾಗೆ ನೀನು ಮಾಡಬೇಕು. ಆ ಒಂದು ಜೋರು ಯಾವತ್ತೂ ಕೂಡ ಅವರು ಅದನ್ನು ಮಾಡಲಿಲ್ಲ. ಪ್ರತಿಯೊಂದು ನಿರ್ಧಾರವನ್ನು, ಅವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಅವರು ನಿಷ್ಪಕ್ಷಪಾತವಾಗಿ ಆಲೋಚಿಸಿ ತೆಗೆದುಕೊಳ್ತಾ ಇದ್ದರು. ಡಿಸ್ಕ್ರಿಮಿನೇಷನ್ ಅನ್ನೋದು ಇತ್ತು, ವಿವೇಕ ಅನ್ನೋದು ಕೂಡ ಅವರಲ್ಲಿ ಇತ್ತು. ಸಂಸ್ಥೆಯ ಹಿತವೇ ಅವರ ಜೀವನದ ಪ್ರಮುಖವಾದ ಗುರಿಯಾಗಿತ್ತು. ಎಲ್ರಿಗೂ ಮರಣ ಬರುತ್ತೆ. ಆ ಮರಣ ಬಂದಾಗ ನಾವೇನು ಮಾಡ್ತೀವಿ? ಎದೆಗುಂದು ಬಿಡ್ತೀವಿ.
ಹೇಗಪ್ಪ ನೋವು ತಡ್ಕೊಳಕ್ಕಾಗಲ್ಲ. ಈ ವೃದ್ಧಾಪ್ಯ ಅನ್ನೋದಿದೆಯಲ್ಲ ಬಹಳ ಕಷ್ಟ. ಕಷ್ಟಗಳಲ್ಲೇ ಅತ್ಯಂತ ಕಷ್ಟ ಯಾವುದು ಅಂದರೆ ವೃದ್ಧಾಪ್ಯ. ಆ ವೃದ್ಧಾಪ್ಯದಲ್ಲಿ ಧೈರ್ಯದಿಂದ ಎದುರಿಸ್ತಾರೆ. ಮರಣ ಬರುತ್ತೆ, ನಮ್ಗೆ ಯಾರಿಗೂ ಇಲ್ಲ, ನಾ ಎಲ್ಲೂ ಓದೂ ಇಲ್ಲ, ನನಗೆ ಓದೋದು ಬಿಟ್ಟರೆ ನನಗೇನು ಮಾಡಿಲ್ಲ, ಬರೀ ಇವರು ಮಾತ್ರ ಮರಣ ಹೊಂದ ಕಾಲದಲ್ಲಿ ಮಹಾತ್ಮ ಮೌರ್ಯರು, ಮಹಾತ್ಮ ಕುತುಬಿಗಳು, ಹ್ಯಾನಿ ಬೆಸೆಂಟು ಮತ್ತು HPB ಕೂಡ ಕಾಮಲೋಕದಲ್ಲಿ ಬಂದು ಅಲ್ಲಿ ಇರ್ತಾರೆ. ನಮಗೆಲ್ಲ ಯಾರು ಏನು ಮಾಡ್ತಾರೆ? ಎಷ್ಟೋ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಇಲ್ಲ. ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಅವ್ರೇನೋ ಕಾಫಿ ಕುಡಿಯೋಕ್ಕೋ ಏನೋ ಹೋಗ್ತಾರೆ, ಆವಾಗ ಅಲ್ಲಿ ಇಲ್ಲ. ಆದರೆ ಇವರ ಮರಣ ಕಾಲದಲ್ಲಿ ಮಹಾತ್ಮರೇ ಬಂದು ಒಬ್ಬರು ಅವ್ರನ್ನ ಬೆನ್ನಿಂದ ಎತ್ತಿ ಅವ್ರನ್ನ ಕೂರಿಸ್ತಾರೆ, ಇನ್ನೊಬ್ಬರು ಅವರಿಗೆ ಬೆನ್ನು ಕೆಳಗಡೆಗೆ ದಿಂಬನ್ನು ಇಡ್ತಾರೆ. ಈ ಒಂದು ಸುದೈವ ಸುಯೋಗ ಯಾರಿಗಿದೆ? ಯಾರಿಗೂ ಇಲ್ಲ. ಇದನ್ನು ಈ ಒಂದು ಕಾರ್ಯವನ್ನು ಮಾಡಿಸ್ಕೊಂಡಿದ್ದು ಬರ್ರಿ HS ಆಲ್ಕಾಟ್ ಅಂತ ಹೇಳಲಿಕ್ಕೆ ಬಹಳ ಅಂದರೆ ಬಹಳ ಹೆಮ್ಮೆ ಆಗುತ್ತೆ. ಸಿಲ್ವರ್ ಕಾರ್ಡ್ನ ಕಟ್ ಮಾಡ್ತಾರೆ ಹ್ಯಾನಿ ಬೆಸೆಂಟ್, ಅವ್ರನ್ನ ವೆಲ್ಕಮ್ ಮಾಡ್ತಾರೆ HB ಬ್ಲಾವೆಟ್ಸ್ಗೆ ಬಂದು. ಏನು ಭಯ ಇಲ್ಲ ಅಂತಂದ್ಬಿಟ್ಟು ಹೇಳಿ ಅವ್ರಿಗೆ ಹೇಳ್ತಾರೆ. ಲೆಡ್ಬಿಟ್ ಅವ್ರು ಹೇಳ್ತಾರೆ, ಧಾರ್ಮಿಕ ಸಾಮರಸ್ಯ ಮತ್ತು ಆದರ್ಶ ನಾಯಕತ್ವದ ಪ್ರತೀಕ ಅಂತ ಹೇಳ್ತಾರೆ ಇವ್ರನ್ನ. ಅಚಲವಾದ ನಿಷ್ಠೆ ಎಂಬ ಮೌಲ್ಯಗಳನ್ನು ಇವ್ರನ್ನ ನೋಡಿ ಕಲಿಬೇಕು ಅಂತ ಹೇಳ್ತಾರೆ. ಮತ್ತು ಆಲ್ವೇಸ್ ಈ ವಾಸ್ ಫೇತ್ಫುಲ್ ಅನ್ ಟು ಡೆತ್. ಅವರು ಸಾಯೋ ತನಕ ಅವರು ಬಹಳ ನಿಷ್ಠೆಯಿಂದ ವಿಶ್ವಾಸದಿಂದ ಅವರು ಕೆಲಸ ಮಾಡಿದ್ರು ಅಂತಂದ್ಬಿಟ್ಟು ಹೇಳ್ತಾರೆ. ನಮಗೆಲ್ಲರಿಗೂ ಕೂಡ ಏನು ಗೊತ್ತಾಗುತ್ತೆ? ನಾಳೆ ದಿವಸ ಹೋಗ್ತೀವಿ ಅನ್ನೋದು ಗೊತ್ತಾಗುತ್ತಾ? ಏನು ಗೊತ್ತಿಲ್ಲ. ನಮ್ಮ ನಾಳೆ ಏನೂ ಗೊತ್ತಿಲ್ಲ. ಇವತ್ತಿನ ದಿನ ಯಾವುದೋ ಹಿಂದಿನ ಜನ್ಮದ ಸುಕೃತದ ಫಲ ನಾವು ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರಾಗಿದ್ವಿ ಅನ್ನೋದು ಗೊತ್ತಾಗುತ್ತೆ. ಆದರೆ ಕರ್ನಲ್ ಆಲ್ಕಾಟ್ಗೆ ಸಾಯೋಗಳಿಗೆ ಬಂದಿರುತ್ತೆ, ಅದೊಂದು ಆರ್ಟಿಕಲ್ಲೇ ಇದೆ, ಓದ್ಬೋದು. ಮತ್ತು ಮ್ಯಾನ್ ಮೆಟ್ಸ್ ಹವನ್ ವಿದರಲ್ಲೂ ಕೂಡ ಒಂದು ಸ್ವಲ್ಪ ಎಲ್ಲ ಕೊಡ್ತಾರೆ. ಕೊನೆಯ ಗಳಿಗೆಯಲ್ಲಿ ನಾನು ಏನು ಕಾರ್ಯ ಮಾಡ್ತಾ ಇದ್ದೆ ಈ ಜನ್ಮದಲ್ಲಿ ಅದು ನನಗೆ ಸಾಕಾಗಲಿಲ್ಲ ಅಂತ ಹೇಳಿ ಅವರಿಗೆ ಸ್ವಲ್ಪ ವಿಷಾದ ಉಂಟಾಗುತ್ತೆ. ಇನ್ನೂ ಮಾಡಬೇಕು ಅನ್ನೋದಿರುತ್ತೆ, ವಯಸ್ಸಾಗೋಗುತ್ತೆ, ಅವರು ಮರಣ ಹೊಂದಬೇಕಾಗತ್ತೆ. ಆಗ ಗುರುಗಳು ಅವರಿಗೆ 2 ಅದ್ಭುತ ದೃಶ್ಯಗಳನ್ನ ಅವ್ರ ಕಣ್ಮುಂದೆ ತೋರಿಸ್ತಾರೆ. 2 ದೃಶ್ಯಗಳು ನಮ್ಮ ಇಡೀ ನಾನು ಓದಿಕೊಂಡಿರೋ ಪ್ರಕಾರ ಯಾರಿಗೂ ನಿನ್ನೆ ಇವತ್ತು ನಾಳೆ ಯಾರೂ ನೋಡೇ ಇಲ್ಲ. ಕೇವಲ HS ಆಲ್ಕಾಟ್ರು ಮಾತ್ರ ನಿನ್ನೆ ಏನಾಯಿತು ಅಂತ ನೋಡಿದ್ರು, ಆ ಕ್ಷಣದಲ್ಲಿ ಅವರು ಎಲ್ಲಿದ್ದರು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅಷ್ಟೇ ಅಲ್ಲ, ಭವಿಷ್ಯವನ್ನು ಕೂಡ ಇವರಿಗೆ ಮಹಾತ್ಮರು ತೋರಿಸ್ತಾರೆ. ಅಟ್ಲಾಂಟಿಸ್ ಇಂದಿನ ಜನ್ಮದ ದೃಶ್ಯವನ್ನು ಅವರಿಗೆ ತೋರಿಸ್ತಾರೆ. ಅಟ್ಲಾಂಟಿಕ್ ಖಂಡದಲ್ಲಿ ಆ ದೃಶ್ಯ, ನಿನ್ನೆನೂ ಕೂಡ ನೀನು ನಮ್ಮ ಜೊತೆಯಲ್ಲೇ ಇದ್ದೆ, ನಮ್ಮ ಜೊತೆಯಲ್ಲೇ ಸೇವೆಯನ್ನು ಮಾಡಿದೆ, ಪ್ರಪಂಚದ ಉದ್ಧಾರ ಕಾರ್ಯವನ್ನು ಮಾಡಿದೆ. ಇವತ್ತಿನ ದಿನ ಥಿಯಾಸಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿ ಅದರ ಅಧ್ಯಕ್ಷರು ಗಿರಿಯಲ್ಲಿ ನೀನು ಕೂತಿದೀಯಾ. ಭವಿಷ್ಯದಲ್ಲಿ 6th ರೂಟ್ ರೇಸದಲ್ಲೂ ಕೂಡ ನೀನು 6ನೇ ಮೂಲ ಜನಾಂಗದಲ್ಲಿ ಮತ್ತೆ ನೀನು ಕಾರ್ಯವನ್ನು ಮಾಡ್ತೀಯ ಅಂತ ಹೇಳ್ತಾರೆ. ಯಾವ ಕಾರ್ಯ ಅಂತಂದರೆ, ಇವತ್ತಿನ ದಿನ ಅಡಿಯಾರ್ ಹೆಡ್ ಕ್ವಾರ್ಟರ್ಸ್ನಲ್ಲಿ HB ಬ್ಲಾವೆಟ್ಸ್ಗೆ HS ಆಲ್ಕಾಟ್ ಸ್ಟ್ಯಾಚ್ಯೂ ಇದೆ. HS ಆಲ್ಕಾಟ್ರದ್ದು ಒಂದು ಫೋಟೋನ ಇಟ್ಕೊಂಡು ಒಂದು ಪ್ರೊಸೆಷನ್ನ ಮಾಡ್ತಾರೆ. ಎಲ್ಲಿಂದ ಹೆಡ್ ಕ್ವಾರ್ಟರ್ಸ್ ಹಾಲ್ನಿಂದ ಅವರನ್ನು ಸುಟ್ಟಿರುವಂಥ ಸ್ಥಳದ ತನಕ ಅವರು ಕರ್ಕೊಂಡು ಹೋಗ್ತಾರೆ. ಆ ಪ್ರೊಸೆಷನ್ನ ನೀನು ಅಮೇರಿಕಾದಲ್ಲಿ ಹುಡ್ತೀಯ, 2 ವರ್ಷಕ್ಕೆ ಒಂದ್ಸಲ ನೀನು ಭಾರತಕ್ಕೆ ಬರ್ತೀಯ. ಅಡಿಯಾರಲ್ಲಿ ಬಂದು ಆ ಪ್ರೊಸೆಷನ್ ಆಗಲೂ ನೀನು ಪ್ರೆಸಿಡೆಂಟೇ ಆಗಿರ್ತೀಯ ಅಮೇರಿಕಾ ಸೆಕ್ಷನಲ್ಲಿ. ಈ ಒಂದು ಪ್ರೊಸೆಷನನ್ನು ಲೀಡ್ ಮಾಡ್ತೀಯ ಅಂತ ಹೇಳಿ ಅವರಿಗೆ ಭವಿಷ್ಯದ ದೃಶ್ಯವನ್ನು ತೋರಿಸ್ತೀಯ. ನೀನು ಎಲ್ಲೂ ಹೋಗಲ್ಲ, ಭವಿಷ್ಯದಲ್ಲೂ ಕೂಡ ನೀನು ನಮ್ಮ ಕಾರ್ಯವನ್ನು ಮಾಡ್ತೀಯ ಅಂತಂದ್ಬಿಟ್ಟು ಹೇಳ್ತಾರೆ. ಇವರು ಕೇವಲ ಆಧ್ಯಾತ್ಮಿಕ ಉಪದೇಶಕರಾಗಿರಲಿಲ್ಲ, ಆದರೆ ಸಂಘಟನಾ ಶಕ್ತಿಯಿಂದ ಗುರುಗಳ ಕಾರ್ಯ ಯಶಸ್ವಿಯಾಗುವಂತೆ ಅವರು ಮಾಡಿದರು. ತಾನು ಮಾತ್ರ ಏನು ಮಾಡಿದರೆ ಅದಲ್ಲ, ಆದರೆ ಗುರುವಿನ ಕಾರ್ಯ ಯಶಸ್ವಿಯಾಗಿರಬೇಕು. ಸರಳತೆಗೆ ಇವರು ಒಬ್ಬ ಲೈವ್ ಎಕ್ಸಾಂಪಲ್ ಆಗಿದ್ದರು. ಮತ್ತು ನಮಗೆಲ್ರಿಗೂ ಕೂಡ HS ಆಲ್ಕಾಟ್ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಅದು ಯಾವ ಕರೆ ಅಂತಂದರೆ, ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಮತ್ತು ಸಣ್ಣ ಪುಟ್ಟ ಕಲಹಗಳನ್ನು ಪಕ್ಕಕ್ಕಿಟ್ಬಿಟ್ಟು ಥಿಯಾಸಫಿಯ ಸತ್ಯವನ್ನು ಜಗತ್ತಿನಾದ್ಯಂತ ಹರಡುವ ಕಾರ್ಯವನ್ನು ನೀವು ಎಲ್ಲವನ್ನೂ ಕೂಡ, ಅಂದರೆ ಈ ಕಾರ್ಯವನ್ನು ಮಾಡಿ ಅಂತಂದ್ಬಿಟ್ಟು ಅವರು ನಮಗೆ ತಿಳಿಸಿದ್ದಾರೆ. ಇನ್ನು AP ಸಿನೆಟ್ ಫಸ್ಟ್ ಮಾಸ್ಟರ್ಸ್ ಲೆಟರ್ಸ್ನ ತೊಗೊಂಡವರು ಅವರೇನೆ. ಅವರು ಹೇಳ್ತಾರೆ, ಥಿಯಾಸಫಿಕಲ್ ಸೊಸೈಟಿಯ ಸಂಸ್ಥೆಯ ಬೆಳವಣಿಗೆ ಮತ್ತು ತತ್ವಗಳನ್ನು ವಿಶ್ವಾದ್ಯಂತ ಹರಡೋದಕ್ಕೋಸ್ಕರನೇ HS ಆಲ್ಕಾಟ್ ನಮ್ಮ ಜೀವನವನ್ನು
ಸಮರ್ಪಿಸಿಕೊಂಡಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಇದ್ದಂಥದ್ದು ಏನು ಅಂದರೆ ಶುದ್ಧ ಉದ್ದೇಶ ಮತ್ತು ಸಮಾಜ ಸೇವೆಯ ಮನೋಭಾವ, ವಿಶ್ವಾಸ ಅಂತ ಹೇಳಿಕೊಂಡ್ರು. ಮತ್ತು ಈ ಒಂದು ಸಂಸ್ಥೆ ಇಷ್ಟು ಬಲಿಷ್ಠವಾಗಿ ಬೆಳೆದು 151 ವರ್ಷವನ್ನು ಆದರೂ ಕೂಡ ಇನ್ನೂ ಇಷ್ಟೇ ಉನ್ನತ ಮಟ್ಟದಲ್ಲಿ ಇದೆ ಅನ್ನೋದಕ್ಕೆ ಇವರ ತ್ಯಾಗವೇ ಕಾರಣ ಅಂತ ಹೇಳ್ತಾರೆ. ಎಲ್ಲ ಸದಸ್ಯರ ಪ್ರೀತಿ ಗೌರವವನ್ನು ಕಳಿಸಿದಂತಹ ಮಹಾನ್ ವ್ಯಕ್ತಿ HS ಆಲ್ಕಾಟ್ರು. ಆದ್ದರಿಂದ ಅವರ ಕಾರ್ಯಗಳನ್ನಷ್ಟೇ ಅಲ್ಲ, ಅವರ ವ್ಯಕ್ತಿತ್ವವೂ ಕೂಡ ಸದಾ ಸ್ಮರಣೀಯವಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಬರೀತಾರೆ. ಇನ್ನು ಉಪೇಂದ್ರನಾಥ್ ಬಸು ಅನ್ನೋರು ಒಬ್ಬರು ಇರ್ತಾರೆ. ಅವರು ಇವರನ್ನು ತೀರ್ಕೊಂಡ ನಂತರ ಒಂದು ಪ್ರೋಗ್ರಾಮ್ ಮಾಡಿದಾಗ ಅವ್ರು ಹೇಳ್ತಾರೆ, ಕರ್ನಲ್ ಆಲ್ಕಾಟ್ರ ನಿಧನವು ಥಿಯಾಸಫಿಕಲ್ ಸೊಸೈಟಿಗೆ ಮತ್ತು ಧಾರ್ಮಿಕ ಜಗತ್ತಿಗೆ ದೊಡ್ಡ ನಷ್ಟವಾಗಿದೆ ಅಂತ ಹೇಳ್ತಾರೆ. ಯಾಕಂದರೆ ಅವರು ಜೀವನದಲ್ಲಿ ಮಗುವಿನಷ್ಟೇ ಸರಳರು, ತಾಯಿಯಷ್ಟೇ ದಯಾಳು ಮತ್ತು ನಾಯಕರಾಗಿ ದೃಢವಾದ ನಿಶ್ಚಯವನ್ನು ಹೊಂದಿದಂತಹ ವ್ಯಕ್ತಿ ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಈ ಸಹೋದರ ಭಾವವನ್ನು ಅಂದರೆ ಯೂನಿವರ್ಸಲ್ ಬ್ರದರ್ಹುಡ್ ಅನ್ನೋದಕ್ಕೆ ಏನಿದೆ, ಆ ಸಹೋದರ ಭಾವವನ್ನು ಅವರು ಕೇವಲ ಒಂದು ಆದರ್ಶ, ಅದು ಮೋಟ ಆಗಿ ನೋಡಲಿಲ್ಲ, ಕೇವಲ ತತ್ವವಾಗಿ ಹೇಳದೆ ಅದನ್ನು ಪ್ರಾಯೋಗಿಕವಾಗಿ ಅದನ್ನು ಜಾರಿಗೆ ತಂದುಕೊಳ್ತಾರೆ. ನಿಷ್ಪಕ್ಷಪಾತತೆ, ಧಾರ್ಮಿಕ ಸಹಿಷ್ಣುತೆ ಮತ್ತು ಸಮಾನ ಗೌರವ ನೀಡಿದ ಗುಣಗಳ ಬಗ್ಗೆ ಅವ್ರನ್ನ ಯಾರೂ ಕೂಡ ಪ್ರಶ್ನೆ ಮಾಡಲೇ ಇಲ್ಲ. ಅವರಲ್ಲಿ ಆ ಸಹಿಷ್ಣುತೆ, ನ್ಯಾಯಪರತೆ ಮತ್ತು ಸಮರ್ಪಣಾ ಭಾವ ಅನ್ನೋದು ಎತ್ತಿ ಕಾಣ್ತಾ ಇತ್ತು. ಇಷ್ಟೇ ಅಲ್ಲ, ಅವರು 2ನೇ ತಾರೀಕು ಅವರು ತೀರ್ಕೊಂಡಿದ್ದು ಫೆಬ್ರವರಿ 17. 2ನೇ ತಾರೀಕು ಅವರು ಲಾಸ್ಟ್ ಒಂದು ಲೆಟ್ರನ್ನ ಡಿಕ್ಟೇಟ್ ಮಾಡಿ ಬರೆಸ್ತಾರೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಅವ್ರಿಗೆ ಗೊತ್ತಾಗುತ್ತೆ ನಾನಿನ್ನು ಇರಲ್ಲ ಅಂತ. ಭೌತಿಕ ಶರೀರದಲ್ಲಿರುವ ನನ್ನ ಪ್ರೀತಿಯ ಸಹೋದರರಿಗೆ ನಾನು ನಿಮಗೆ ವಿದಾಯ ಹೇಳುತ್ತೇನೆ, ಫೇರ್ವೆಲ್. ಭೌತಿಕ ಶರೀರದಲ್ಲಿ ಅಂದರೆ ನಮ್ಮೆಲ್ಲರಿಗೂ ಕೂಡ ನನ್ನ ನೆನಪಿಗಾಗಿ ಧರ್ಮಗಳ ಸಹೋದರತ್ವವನ್ನು ಪೋಷಿಸುವ ಮತ್ತು ಬದುಕುವ ಮಹತ್ವದ ಕೆಲಸವನ್ನು ಮುಂದುವರಿಸಿ. ಲೀವಿಂಗ್ ದ ಬ್ರದರ್ಹುಡ್ ಆಫ್ ರಿಲಿಜಿಯನ್ಸ್, ಆ ಪರಧರ್ಮ ಸಹಿಷ್ಣುತೆ ಅನ್ನೋದು ನಿಮ್ಮಲ್ಲಿ ಬರಲಿ, ಸಾರ್ವತ್ರಿಕ ಸಹೋದರ ಭಾವವನ್ನು ನೀವು ಹೊಂದಿರಿ ಅಂತ ಹೇಳ್ತಾರೆ. ಇದು ಭೌತಿಕ ಶರೀರದಲ್ಲಿರೋ ನಮಗೆ. ಇನ್ನು ಊರ್ಧ್ವ ಲೋಕದಲ್ಲಿ ಉನ್ನತ ಮಟ್ಟದಲ್ಲಿರುವ ನನ್ನ ಪ್ರೀತಿಯ ಸಹೋದರರೇ, ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ ಮತ್ತು ನಿಮ್ಮ ಬಳಿಗೆ ಬರುತ್ತೇನೆ ಮತ್ತು ಭೂಮಿಯ ಮೇಲಿನ ಎಲ್ಲ ಮನುಷ್ಯರಲ್ಲಿ ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಮತ್ತು ಧರ್ಮಗಳ ಸಹೋದರತ್ವದಲ್ಲಿ ಮಾನವೀಯತೆಯ ಶಾಂತಿ ಮತ್ತು ಪ್ರಗತಿ ಇದೆ ಎಂದು ಮನವರಿಕೆ ಮಾಡಿಕೊಡಲು ನನಗೆ ಸಹಾಯ ಮಾಡುವಂತೆ ನಿಮ್ಮಲ್ಲಿ ಬೇಡಿಕೊಳ್ತೇನೆ ಅಂತ ಹೇಳಿ ಅವರು ಅದನ್ನು ಮಾಸ್ಟರ್ಸ್ನ ಅಂದರೆ ಹೈಯರ್ ಪ್ಲೇನ್ಸ್ನಲ್ಲಿ ಕೂಡ ಅವ್ರನ್ನ ಕೇಳ್ಕೊಳ್ತಾರೆ. ಇದು ಅವರು ನಮಗೆ ಕೊಟ್ಟಂಥ ಕೊಡುಗೆ. ಇವರು ಕೊಟ್ಟಂಥ ಕೊಡುಗೆನಲ್ಲಿ ಒಂದೇ 1%, ಅವ್ರು 100 ಕೊಟ್ಟರು, ನಮಗೆ 100 ಬೇಡ, ಅಟ್ಲೀಸ್ಟ್ 1% ನಾವೆಲ್ಲರೂ ಕೂಡ ಸಹೋದರರು ಅಂತ ನಮ್ಮಲ್ಲಿರೋ ದ್ವೇಷ ಅಥವಾ ಸೆನ್ಸ್ ಆಫ್ ಸೆಪ್ರೇಟ್ನ ಪಕ್ಕಕ್ಕೆ ಇಟ್ಬಿಟ್ಟು ಎಲ್ಲರೂ ಒಂದು ಅಂತ ಕಾರ್ಯ ಮಾಡಿದ್ರೆ ನಮ್ಮ ಸೊಸೈಟಿ ಬರೀ 150 ವರ್ಷನೇ ಅಲ್ಲ, ಇನ್ನು ಶತಶತಮಾನಗಳ ಕಾಲವೂ ಕೂಡ ಇಷ್ಟೇ ಉನ್ನತ ಮಟ್ಟದಲ್ಲಿ ಇರುತ್ತೆ ಅಂತ ಹೇಳೋಕ್ಕೆ ಸಂತೋಷ ಆಗುತ್ತೆ.